4-5 ಪ್ರಶ್ನೆಗಳು ಹಾಗೆಯೇ ಉಳ್ಕೊಂಡಿತ್ತು. ಅದರ ಜೊತೆಗೆ ಇವತ್ತು ಮನುಷ್ಯ ಖುಷಿಯಾಗಿದ್ರೆ, ಅಂದ್ರೆ ಸಂತೋಷವಾಗಿದ್ರೆ, ಎಲ್ಲ ನೋವನ್ನ ಮರೆತು ಆನಂದವಾಗಿದ್ರೆ ಅವನಿಗೆ ಯಾವ ರೀತಿ ಮಾನಸಿಕವಾಗಿ ದೈಹಿಕವಾಗಿ ಅವನಿಗೆ ಅವನಿಗೆ ಅನುಕೂಲವಾಗ್ತದೆ, ಮತ್ತೆ ಲೈಂಗಿಕವಾಗಿ ಅನುಕೂಲವಾಗ್ತದೆ ಅನ್ನೋದ್ರ ಬಗ್ಗೆ ಇವತ್ತು ಮಾತನಾಡ್ತೀವಿ ಅಂತ ಡಾಕ್ಟರ್ ಹೇಳಿದರು. ಎಂದಿನ ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹೆಸರಾಂತ ಮಾನಸಿಕ ಮತ್ತು ಲೈಂಗಿಕ ರೋಗಗಳ ತಜ್ಞರಾಗಿರುವಂತಹ ಡಾಕ್ಟರ್ TS ಸತ್ಯನಾರಾಯಣ ರಾವ್ ಅವರು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ನಿಮಗೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಇನ್ನು ನೀವು ಕೂಡ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಇವ್ರ ಜೊತೆ ಹಂಚಿಕೊಳ್ಬಹುದು, ಉತ್ತರವನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಡಾಕ್ಟರ್. ನಮಸ್ತೆ. ಸೊ ಡಾಕ್ಟ್ರೇ, ಕಳೆದ ವಾರ ನಾವು ವ್ಯಾಯಾಮದಿಂದ ಸಾಕಷ್ಟು ಪ್ರಯೋಜನಗಳ ಬಗ್ಗೆ ಮಾತನಾಡ್ತಾ ತಾವು ಹೇಳಿದ್ರಿ ಮನುಷ್ಯ ದಿವಸಕ್ಕೆ ಯಾವ್ಯಾವ ರೀತಿ ವ್ಯಾಯಾಮಗಳನ್ನು ಮಾಡಬಹುದು, ಅದರಲ್ಲಿ 2 ರೀತಿ ವ್ಯಾಯಾಮವನ್ನು ತಾವು ಹೇಳಿದ್ರಿ, ಯಾವ್ಯಾವ ರೀತಿ ಅನುಕೂಲಗಳಾಗ್ತದೆ. ಒಂದು ದೇಹದಾರ್ಢ್ಯಕ್ಕೆ ಮಾಡುವಂಥ ವ್ಯಾಯಾಮ, ಇನ್ನೊಂದು ಏರೋಬಿಕ್ಸ್ಗೆ ಸಂಬಂಧಪಟ್ಟಂತೆ ವ್ಯಾಯಾಮಗಳನ್ನು ಕೂಡ ಹೇಳಿದ್ರಿ. ಅದರಲ್ಲಿ ಈ BP ಶುಗರ್ ಇರ್ಬೋದು, ಇಂಥ ನಿಯಂತ್ರಣಕ್ಕೆ, ಎಲ್ಲವಕ್ಕೂ ಕಾಯಿಲೆಗಳ ನಿಯಂತ್ರಣದಲ್ಲಿ ಎಷ್ಟು ಮಟ್ಟಿಗೆ ಪರಿಣಾಮಕಾರಿ ಆಗ್ತದೆ, ಲೈಂಗಿಕವಾಗಿ ಎಷ್ಟು ಒಳ್ಳೆಯದು, ಮಾನಸಿಕವಾಗಿ ಎಷ್ಟು ಒಳ್ಳೆಯದು, ದೈಹಿಕವಾಗಿ ಎಷ್ಟು ಒಳ್ಳೆಯದು, ಅನೇಕ ವಿಚಾರಗಳನ್ನ ಹೇಳಿದೆ. ಆದರೆ ಇವತ್ತು ಖುಷಿಗೆ ಸಂಬಂಧಪಟ್ಟಂತ ವಿಚಾರವನ್ನು ಮಾತಾಡೋದಕ್ಕಿಂತ ಮುಂಚೆ ಒಂದು 3 ಪ್ರಶ್ನೆಗಳು ಬಾಕಿ ಇತ್ತು. ಇದೇನು ಅಂದ್ರೆ, ಈಗ ವಯಸ್ಸಿನ ಪರಿಮಿತಿ ಇಲ್ಲದೆ ವ್ಯಾಯಾಮವನ್ನ ಎಲ್ಲರೂ ಎಲ್ಲಾ ರೀತಿಯೂ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ದೇಹ ಅವರಿಗೆ ಹೊಂದಾಣಿಕೆ ಆಗೋದಿಲ್ಲ. ಹಾಗಾಗಿ ಯಾವ ವಯಸ್ಸಿನವರು ಯಾವ್ಯಾವ ರೀತಿಯಾದಂತ ವ್ಯಾಯಾಮ ಪದ್ಧತಿಗಳನ್ನ ಅಳವಡಿಸಿಕೊಂಡ್ರೆ ಒಳ್ಳೆಯದು ಅಂತೀರಾ? ಒಂದು ವ್ಯಾಯಾಮ ಅನ್ನೋದು ಎಲ್ಲರಿಗೂ ಬೇಕು. ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯೋವರೆಗೂ ವ್ಯಕ್ತಿಗೆ ವ್ಯಾಯಾಮದ ಅವಶ್ಯಕತೆ ಇರುತ್ತೆ. ಸಣ್ಣ ಮಕ್ಕಳಲ್ಲಿ ಇವಾಗ ಒಂದು 3 ತಿಂಗಳ ಮಗು ಆಯಿತು, 6 ತಿಂಗಳ ಮಗು ಆಯಿತು, ವರ್ಷದ ಮಗು ಆಯಿತು, 3-4-5 ವರ್ಷ, ನೀವಲ್ಲಿ ಸಪ್ರೇಟಾಗಿ ವ್ಯಾಯಾಮ ಮಾಡಬೇಕು ಅಂತ ಅವಶ್ಯಕತೆ ಬರಲ್ಲ. ಇವಾಗ ಹುಟ್ಟಿದ ಮಗುನು ಅವ್ನು ಅಲ್ಲಾಡ್ಸೋ ಕೈ ಕಾಲು ಅವೆಲ್ಲ ಏನಾಗ್ತದೆ, ವ್ಯಕ್ತಿ ಮಗು ಎಷ್ಟು ಹಾಲು ಕುಡಿಯುತ್ತೆ, ಎಷ್ಟು ಅದನ್ನು ಜೀರ್ಣ ಮಾಡಿಸ್ಕೊಳ್ಬೇಕು, ಅಷ್ಟು ಆಕ್ಟಿವಿಟಿ ನಡೆದೋಗ್ತಾ ಇರುತ್ತೆ. 2, ಸಣ್ಣ ಮಕ್ಕಳಿದ್ದಾಗ ನೀವು ಅವ್ರಿಗೊಂದು ಸ್ವಲ್ಪ ಫ್ರೀಡಮ್ ಕೊಡಬೇಕಷ್ಟೇ. ಮಕ್ಕಳಿಗೆ ಯಾವಾಗಲೂ ತುಂಬ ಸ್ಟ್ರಿಕ್ಟಾಗಿ ಕೂತ್ಕೋ ಅದು ಇದು ಅಂತ ಬಿಟ್ಟು ಒಂದು ಕಡೆ ಕೂಡಿಸೋದಕ್ಕಿಂತಲೂ ಅದನ್ನು ಅಲ್ಲೋದ, ಇಲ್ಲಿ ಬಂದ, ಅದೆತ್ತದ, ಆಮೇಲೆ ಓಡ್ದ, ಆಟ ಆಡ್ದ, ಮಕ್ಕಳ ಜೊತೆಗೆ ಇದೆಲ್ಲ ಆ್ಯಕ್ಚುಲಿ ಒಂದು ವ್ಯಾಯಾಮದ ದೃಷ್ಟಿಯಿಂದ, ಮತ್ತೊಂದು ವ್ಯಕ್ತಿತ್ವ ಬೆಳವಣಿಗೆ ದೃಷ್ಟಿಯಿಂದ ಇವೆರಡು ಭಾಳ ಮುಖ್ಯ. ಮಗುಗೆ ತುಂಬ ಸಾರಿ ಫ್ರೀ ಬಿಟ್ಬಿಟ್ರೆ ಅವನು ತುಂಬ ತರಲೆ ಆಗಿಬಿಡ್ತಾನೆ. ಫ್ರೀ ಬಿಟ್ರೆ ಬೇರೆ ಜೊತೆ ಮಕ್ಕಳಾಡ್ಬಿಟ್ಟು ಅವ್ರ ಜೊತೆಗೆ ಏನೋ ಕೆಟ್ಟ ಅಭ್ಯಾಸಗಳನ್ನ ಕಲ್ತ್ಕೊಂಡು ನಮ್ಮ ಕಂಟ್ರೋಲ್ ಸಿಗೋದಿಲ್ಲ ಅಂತ ಒಂದು, ಅವ್ನು ಕೂತ್ಕೊಂಡು ಓದಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಆಮೇಲೆ IAS ಆಫೀಸರ್ ಆಗಬೇಕು ಅಂದರೆ ಈಗಲೇ ಬರೀ ಆಟ ಆಡ್ಕೊಂಡು ಟೈಮ್ ಕಳೆದ್ಬಿಡ್ತಾನೆ ಅಂತೇಳಿ ಇವೆಲ್ಲ ಬಹಳ ಅಬ್ಸಲ್ಯೂಟ್ಲಿ ವ್ಯಕ್ತಿತ್ವದ ಬೆಳವಣಿಗೆ ಅದಕ್ಕಿಂತ ಜಾಸ್ತಿ ತೊಂದರೆ ಯಾವುದೂ ಆಗಲ್ಲ. ಬಹಳ ತೊಂದರೆ ಆಗುವಂಥ ವಿಚಾರಗಳವು. ಇನ್ಫ್ಯಾಕ್ಟ್ ನಮ್ಗೆ ಗೊತ್ತಿರೋ ಹಾಗೇನೆ ನಮ್ಮ ಮೆದುಳು ನಾವು ಹುಟ್ಟಬೇಕಾದ್ರೆ ಒಂದು ಆಲ್ಮೋಸ್ಟ್ ಒಂದು 50-60% ಇರುತ್ತೆ ಅಂದ್ಕೊಡಿ. ನಂತರ ಒಂದು 3-5 ವರ್ಷ ಏನಿದೆ, 5 ಇಯರ್ಸ್, 30-35% ಗ್ರೋತ್ ಇರುತ್ತೆ. 30-35% ಗ್ರೋತ್ ಅಂತ ಹೇಳಿದ್ರೆ ಯು ಕ್ಯಾನ್ ಇಮ್ಯಾಜಿನ್ ಆಲ್ಮೋಸ್ಟ್ ಅರ್ಧಕ್ಕೂ ಸ್ವಲ್ಪ ಕಡಿಮೆ ಅಷ್ಟು ಗ್ರೋತ್ ಫಸ್ಟ್ 5 ಇಯರ್ಸ್ ಆಗುತ್ತೆ. ನಾವು ಜೋಕಿಂಗ್ಲಿ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಆ ಮಗು ಬೆಳವಣಿಗೆನ ಸ್ಟಾಪ್ ಮಾಡೋದಕ್ಕೊಂದು ಹಾಳು ಮಾಡೋದಕ್ಕೊಂದು ಒಳ್ಳೆ ಟೆಕ್ನಿಕ್ ನಾವೆಲ್ಲ ಕಲ್ತಿರೋದೇನೋ ಅಂದರೆ ಸ್ಕೂಲ್ನ ಸೇರಿಸ್ಬಿಡೋದು ಮಗುಗೆ ಅಂತ. ಮಗು ಅದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತದೆ. ಅದು ಹೇಳಿದ್ರೇನೋ, ಇದು ಹೇಳಿದ್ರೇನೋ, ಅದು ಮುರಿದ್ರೇನೋ. ಇವನು ಒಂದು ಮಗುಗೆ ಒಂದು ಗೊಂಬೆ ಕೊಟ್ಟರೆ ಅವನು ಎಲ್ಲ ಗೆದ್ದಾಗ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಎಲ್ಲ ರಿಪೇರಿ ಮಾಡ್ತಾ ನೋಡಿರ್ಬೇಕನ್ನ ಕಾಣುತ್ತೆ. ಬಟ್ ಅದು ಕಲಿಯೋ ನಮೂನೆ ಅದು. ಅದು ಇವನು ಹಾಳು ಮಾಡಿಬಿಡ್ತಾನೆ ಅನ್ನೋದಕ್ಕಿಂತಲೂ ಜಾಸ್ತಿ ಅದು ಕಲಿಯೋ ಪದ್ಧತಿ ಅದು. ಸೊ ಆ ಮಗುಗಲ್ಲಿ ಆ್ಯಕ್ಚುಲಿ ವ್ಯಾಯಾಮ ಆಗ್ತಾ ಇರ್ತದೆ. ಬಟ್ ಅದು ಈ ವ್ಯಾಯಾಮದ ಒಂದು ತಳಹದಿ ಈ ವಯಸ್ಸಲ್ಲಿ ಆಗಬೇಕು. ಈ ತಳಹದಿ ಕರೆಕ್ಟಾಗಿ ಬೀಳಬೇಕು ಅಂತ ಹೇಳಿದ್ರೆ ಈ ತಂದೆ ತಾಯಿಗಳೆಲ್ಲ ಅದಕ್ಕೆ ಕೋಆಪರೇಷನ್ ಸಿಗಬೇಕು. ಇಂಪಾರ್ಟೆಂಟ್ ಏನೋ, ಇವಾಗ ತಂದೆ ತಾಯಿ ಇಬ್ಬರು ವಾಕಿಂಗ್ ಹೋಗ್ತಾರೆ ಅಂತ ಅನ್ಕೊಳ್ಳಿ, ಮಗುನೇದು ವಾಕಿಂಗ್ ಬರ್ತದೆ. ಇವಾಗ ತಂದೆ ತಾಯಿ ಇವಾಗ ಸ್ವಿಮ್ಮಿಂಗ್ ಹೋಗ್ತಿದ್ದಾರೆ ಅಂತ ಅನ್ಕೊಳ್ಳಿ, ಸ್ವಿಮ್ಮಿಂಗ್ ಕಲಿಯಕ್ಕೆ ಅದಕ್ಕೆ ಒಂದು ಬಹಳ ಸುಲಭವಾದ ದಾರಿ. ಒಂದು ಆಸಕ್ತಿ ಬಂದು ಕಲಿಯೋದು ಒಂದಾಯಿತು. ಎರಡನೇದು, ಈ ವ್ಯಾಯಾಮ ಅನ್ನೋದು ನಮ್ಮ ಜೀವನ ಪದ್ಧತಿಯಲ್ಲಿ ಅಳವಡಿಕೆ ಆಗ್ಬಿಡ್ಬೇಕು. ಇದೇನೋ ಒಂಥರ ಸ್ಕೂಲಲ್ಲಿ ರೆಜಿಮೆಂಟೇಷನ್ ಇಷ್ಟು ಗಂಟೆ ಮಾಡಬೇಕು ಅಂತ ನಾವು ಸ್ಟ್ರಿಕ್ಟ್ ಆಗಿ ರೂಲ್ಸ್ ಮಾಡಿಬಿಟ್ಟು ಮಾಡಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಅವ್ಯಾವುದೋ ಅಭ್ಯಾಸಗಳು ತುಂಬ ದಿವಸ ಉಳ್ಕೊಳ್ಳಲ್ಲ. ಎಂಜಾಯ್ ಮಾಡಬೇಕಾಗತ್ತೆ. ಇವಾಗ ಅಪ್ಪ ಅಮ್ಮನ ಜೊತೆ ಮಗು ವಾಕಿಂಗ್ ಮಾಡೋದು ಒಂದು ಖುಷಿ. ಇವಾಗ ಒಂದು ಸಾರಿ ಅದು ರೆಗ್ಯುಲರ್ಲಿ ಬೆಳಿಗ್ಗೆ ಎದ್ಬಿಟ್ಟು ಇಷ್ಟು ವಾಕಿಂಗ್ ಮಾಡಬೇಕು, ಇಷ್ಟು ಸ್ವಿಮ್ಮಿಂಗ್ ಹೋಗ್ಬೇಕು, ಅಥವಾ ಇಷ್ಟು ಬೇರೆ ಯಾವುದಾದ್ರು ಒಂದು ಜಿಮ್ಮಲ್ಲಿ ಹೋಗಿ ಟೈಮ್ ಕಳಿಬೇಕು ಅಂತ ಒಂದು ಫಿಕ್ಸ್ ಆಗೋಯ್ತು ಅಂತ ಹೇಳಿದ್ರೆ ಇದು ರೆಗ್ಯುಲರ್ ನನ್ನ ಪಾರ್ಟ್ ಆಫ್ ಲೈಫ್ ಅಂತ ಆಗೋಗ್ಬಿಡುತ್ತೆ.
ತುಂಬ ಸರಿ ಎಕ್ಸಸೈಸ್ಗಳು ಯಾಕೆ ಸಕ್ಸಸ್ ಆಗಲ್ಲ ಅಂತ ಹೇಳಿದ್ರೆ ನಾವು ಯಾವುದೋ ಒಂದು ಟೈಮಲ್ಲಿ ತೂಕ ಹಿಡಿಸೋಕ್ಕೊಂದಕರ ಎಕ್ಸಸೈಸ್ ಮಾಡೋಕೆ ಹೋಗೋದು, ಅಲ್ಲಾಗಲ್ಲ ಅದು. ಇದು ಯಾವುದೋ ಒಂದು ಕಾಯಿಲೆ ಬಂದಿದೆ, ಈ ಥರ ಎಕ್ಸಸೈಸ್ ಮಾಡುವಂದ್ರು ಅಂತ ಮಾಡೋಕೆ ಹೋಗೋದು. ಇದು ಕಾಯಿಲೆನ ಬಂದ ನಂತರ ಪ್ರಾಬ್ಲಮ್ ಮಾಡ್ಕೊಳ್ಳೋದಕ್ಕಿಂತಲೂ ಬರೋದನ್ನು ತಡೆಯೋದೇನಿದೆ ಅದು ಬಹಳ ಮುಖ್ಯ. ಆ ದೃಷ್ಟಿಯಿಂದ ಈ ತಳಹದಿ ಅಥವಾ ಫೌಂಡೇಶನ್ ಅಂತ ಏನು ಹೇಳ್ತೀವಿ ನಾವು, ಸಣ್ಣ ವಯಸ್ಸಲ್ಲಿ ಆಗಬೇಕಾಗುತ್ತೆ, ಮಕ್ಕಳಿಂದನೇ ಆಗಬೇಕು. ಅಫ್ಕೋರ್ಸ್ ಹದಿಹರೆಯ ಅಂತ ನಾವೇನು ಮಾತಾಡ್ತೀವಿ, ದಟ್ ಪ್ಯೂಬರ್ಟಿ ಅಂತ ಮಾತಾಡ್ಬೋದು, ಅಡೋಲೆಸೆನ್ಸ್ ಅಂತ ಮಾತಾಡ್ಬೋದು. ಆ ವಯಸ್ಸಲ್ಲೂ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿರ್ತವೆ. ಈಗ ನಾವು ನೋಡ್ತಿರೋದು ಈ ಬೊಜ್ಜು ಅಥವಾ ಜೀವನ ಶೈಲಿಯ ಸಂಬಂಧಪಟ್ಟ ಕಾಯಿಲೆಗಳು ಈ ಹದಿಹರೆಯದಲ್ಲೇ ತುಂಬ ಮಟ್ಟಿಗೆ ಕಾಣಿಸ್ಕೊಳ್ತಿದೆ ಅಂತ. ರೀಸನ್ ಯಾಕೆ ಅಂತ ಹೇಳಿದ್ರೆ ಪ್ರೈಮರಿಲಿ ಹೇಗೇನಿದೆ, ಇವಾಗ ಮುಂಚೆ ಎಲ್ಲ ಫೀಲ್ಡ್ಗೆ ಹೋಗ್ಬಿಟ್ಟು ಆಕ್ಟಿವಿಟೀಸ್ ಮಾಡ್ತಾ ಇದ್ವಲ್ವಾ, ಇವಾಗ ಮಕ್ಳು ಏನ್ ಮಾಡ್ತಾವ ಅಂತ ಹೇಳಿದ್ರೆ ಈ ಕಂಪ್ಯೂಟರ್ ತಗೊಂಡ್ಬಿಟ್ಟು ಆಟ ಆಡ್ತೀವಿ. ಇವಾಗ ಯಾವ್ದು ಫುಟ್ಬಾಲ್ ಆಡೋದು ಅಂದ್ರೆ ಅವ್ನು ಕಂಪ್ಯೂಟರ್ ಫುಟ್ಬಾಲ್ ಆಡೋದು, ಕ್ರಿಕೆಟ್ ಆಡೋದ್ರೆ ಕಂಪ್ಯೂಟರ್ಲ್ಲೇ ಆಡ್ತಾನೆ, ಅಥವಾ ಬೇಕಾದಷ್ಟು ಬೇರೆ ಬೇರೆ ಪ್ಲೇಸ್ ಗೇಮ್ಸ್ ಅಂತ ಎಲ್ಲ ನಾವು ಮಾತಾಡ್ತೀವಿ ನಾವೆಲ್ಲ ಎಲ್ಲ ಕಂಪ್ಯೂಟರ್ ಮಾಡ್ತಾನೆ. ಅಂದ್ರೇನು ಟೈಟ್ ಆಗಿ ಒಂದು ಕಡೆ ಕೂತು ಯಾವುದೇ ಒಂದು ವ್ಯಾಯಾಮ ಇಲ್ಲದ ಹಾಗೆ ಮೆದುಳಿಗಷ್ಟೇ ಸ್ವಲ್ಪ ಮಟ್ಟಿಗೆ ಕೆಲಸ ಕೊಟ್ಟು, ಅದು ಮೆದುಳು ಕೆಲಸನೂ ಅಷ್ಟು ಜಾಸ್ತಿ ನಡೆಯಲ್ಲ ಅಂತ ನಮ್ಮ ಭಾವನೆ ಅದರಲ್ಲಿ. ಕಾರಣ ಇಷ್ಟೇ, ಇವೆಲ್ಲ ಕೆಲವೊಂದು ಸಿಸ್ಟಮ್ಯಾಟಿಕಲಿ ಒಂದಾದ್ಮೇಲೆ ಇವಾಗೇನೋ ಒಂದು ಎಕ್ಸಾಂಪಲ್ ರೇಸ್ ಅಂತ ಅನ್ಕೊಳ್ಳಿ, ಅದರಲ್ಲಿ ಒಂದ್ಸರಿ ಅವನು ಬಟನ್ ಒತ್ತಿ ಅದ್ರ ಹಿಂದ್ಗಡೆ ಹೋಗ್ತಾನೆ ಅಂತ ಒಂದು ಏನಿದೆ ಅದರಲ್ಲಿ ಎಕ್ಸ್ಟ್ರಾರ್ಡಿನರಿ ತಲೆ ಉಪಯೋಗಿಸಬೇಕಾದ ಅವಶ್ಯಕತೆ ಬರಲ್ಲ. ಇವಾಗ ಅದೇ ಮಾತಾಡಬೇಕು, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಅಥವಾ ಇಂಡಿಪೆಂಡೆಂಟ್ಲಿ ಕೆಲವೊಂದು ವಿಚಾರಗಳನ್ನು ಮಾಡಬೇಕು, ಅವಾಗ ಏನಾಗ್ತದೆ ಅಲ್ಲಿ ಆಕ್ಟಿವಿಟೀಸ್ ನಮ್ಮ ದೇಹಕ್ಕೆ ಸಿಗೋದಕ್ಕೂ ಮೆದುಳಿಗೆ ಸಿಗೋದಕ್ಕೂ ಇದು ಈ ಕಂಪ್ಯೂಟರೈಸ್ಡ್ ಆಕ್ಟಿವಿಟೀಸ್ ಇಟ್ಕೊಂಡು ಕಂಪ್ಯೂಟರ್ ಆಫ್ಟರ್ ಆಲ್ ಮೆದುಳಿಗೆ ನಾವು ಕಂಪೇರ್ ಮಾಡೋಕೆ ಆಗೋದಿಲ್ಲ ಯಾವತ್ತೂ ಅಂತ ಹೇಳಿದ್ರೆ ಅಲ್ಲಿ ಎವ್ರಿಥಿಂಗ್ ಇಸ್ ಪ್ಲಾನ್ಡ್. 1+1 = 2ನೇ, ಅಲ್ಲೇನು 3 ಆಗೋದಕ್ಕೆ ಬರಲ್ಲ. ಬಟ್ ಲ್ಯಾಟ್ರಲ್ ಥಿಂಕಿಂಗ್ ಅಲ್ಲಿ 3 is possible, 4 is possible. ಮೆದುಳು ಈ ಕಾಮನ್ ಸೆನ್ಸ್ ಅಂತ ಏನು ಮಾತಾಡ್ತೀವಿ, ಅಥವಾ ಇಂಥವೆಲ್ಲ ವಿಚಾರಗಳು ಏನು ಮಾತಾಡ್ತೀವಿ, ದಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಅವರ್ ಬ್ರೈನ್ ಈಸ್ ಇಮೆನ್ಸ್ಲಿ ಕೇಪಬಲ್ ಆಫ್ ದಿಸ್ ಟೈಪ್ ಆಫ್ ಟೆಕ್ನಿಕ್ಸ್. ಅದು ಈ ಕಂಪ್ಯೂಟರ್ ಇಟ್ಕೊಂಡ್ಬಿಟ್ಟು ಮಾಡೋಕ್ಕೆ ಬರಲ್ಲ. ಇವಾಗ ನೀವು ದೊಡ್ಡ ದೊಡ್ಡ ಊರುಗಳಿಗೆ ಹೋಗಿ, ಫಾರ್ಮಲ್ ದೇರ್ ಆರ್ ಸಮ್ ಜೋಕ್ಸ್ ಇದೆ. ಅಮೆರಿಕಾದಲ್ಲಿ ಒಂದು 5 ನಿಮಿಷ ಕರೆಂಟ್ ತೆಗೆದುಬಿಟ್ರೆ ಕಂಪ್ಯೂಟರ್ ಆಪರೇಟ್ ಮಾಡೋದಂದ್ರೆ ಅವನಿಗೆ $50 ಅಥವಾ $50 ಎಷ್ಟು ಅಂತ ಅವ್ನು ಲೆಕ್ಕ ಕೇಳಕ್ಕೆ ಬರಲ್ಲ. ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಕಂಪ್ಯೂಟರ್. ಅಲ್ಲ, ಮೆದುಳು ಯೂಸೇ ಮಾಡೋದಿಲ್ವಲ್ಲ ಅಲ್ಲಿ. ಅಲ್ಲಿ ಏನಾಗ್ತದೆ ಅಂದ್ರೆ ಅದು ಕಂಪ್ಯೂಟರ್ 100 ಅಂತ ಹೇಳ್ಬೇಕು $, ಅವಾಗ ಅದು 100 ಅಂತ. ಒಂದು ಕರೆ ಇದೆ ನೋಡೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿಂದ ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ರಮೇಶ್ ಅಂತ ಹೇಳಿ, ಮೈಸೂರಿಂದ ಸರ್ ಮಾತಾಡ್ತಿರೋದು. ಓಕೆ ರಮೇಶ್ ಅವರೇ, ತಮ್ಮ ಪ್ರಶ್ನೆ ಕೇಳಿ, ಸ್ವಲ್ಪ ಜೋರಾಗಿ ಮಾತಾಡಿ. ಡಾಕ್ಟರ್ ಹತ್ರ ಸ್ವಲ್ಪ ಮಾತಾಡಿ, ಕೇಳಿಸ್ತಾ ಇದೆ, ಮಾತಾಡಿ. ಸರ್ ನಮಸ್ತೆ ಸರ್. ಡಾಕ್ಟರ್ ಸರ್ ನಮಸ್ತೆ. ಸರ್, ಈ ಲೈಂಗಿಕ ಆಸಕ್ತಿ ನಿರಾಸಕ್ತಿ ಅಂತ ಇದೆಯಲ್ಲ, ಈಗ ಸಾಮಾನ್ಯವಾಗಿ ಏಜ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೋ ಅಥವಾ ಹೇಗೆ ಸರ್ ಅದು? ಲೈಂಗಿಕ ಆಸಕ್ತಿ ನಿರಾಸಕ್ತಿ, ಅಫ್ಕೋರ್ಸ್ ನಾವು ಈ ಕಾರ್ಯಕ್ರಮದ ಬಿಗಿನಿಂಗಲ್ಲೇ ಒಂದು 2-3 ನೀವು ಇಂಟ್ರೊಡಕ್ಷನ್ ಹೇಳಬೇಕಾಗತ್ತೆ. ಒಂದು ಅಫ್ಕೋರ್ಸ್ ಅಲ್ಲಿ TV ಆಫ್ ಮಾಡಿ ಅನ್ನೋದೊಂದು. ಎರಡನೇದು, ಈ ಕಾರ್ಯಕ್ರಮದಲ್ಲಿ ನಾವು ಪ್ರೈಮರಿಲಿ ನೋಡ್ತಾ ಇರೋದು ಮನಸ್ಸು ಮತ್ತು ಲೈಂಗಿಕತೆ, ಇವೆರಡಕ್ಕೆ ಸಂಬಂಧಪಟ್ಟ ವಿಚಾರಗಳು, ದಟ್ ಪರ್ಟಿಕ್ಯುಲರ್ ಮೆಸೇಜ್. ಹಾಗೆಯೇ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟ ಹಲವಾರು ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಈ ವ್ಯಾಯಾಮದಿಂದ ಹಿಡಿದು ಬೇಕಾದಷ್ಟು ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ಕಂಡುಹಿಡಿಯೋಕೆ ನೋಡ್ತಾ ಇದೆ. ಲೈಂಗಿಕತೆ ಅನ್ನೋದು ಈ ಕಾರ್ಯಕ್ರಮದ ಒಂದು ಪ್ರೈಮರಿ ಆಬ್ಜೆಕ್ಟಿವ್ ಅಂತ. ಲೈಂಗಿಕ ಆಸಕ್ತಿ ಮತ್ತು ನಿರಾಸಕ್ತಿ ಅನ್ನೋ ವಿಚಾರ ವಯಸ್ಸಿಗೆ ಸಂಬಂಧಪಟ್ಟ ಹಾಗೆ ಅಂತಂದರೆ ಅದು ಬಹಳ ಪ್ರಮುಖವಾದ ಕಾರಣ. ಇಂಪಾರ್ಟೆಂಟ್ ಏನಾಗ್ತದೆ ಅಂತ ಹೇಳಿದ್ರೆ, ಇವಾಗ ಮಗು ಬೆಳವಣಿಗೆ, ಇವಾಗ ಹದಿಹರೆಯಕ್ಕೆ ಕಾಲಿಟ್ಟಾಗ ನಮ್ಮ ದೇಹದಲ್ಲಿ ಆಗುವಂಥ ಹಲವಾರು ಬದಲಾವಣೆಗಳು. ಆ್ಯಕ್ಚುಲಿ ಇವಾಗ ಪೀಕ್ ಆಸಕ್ತಿ ಲೈಂಗಿಕತೆ ದೃಷ್ಟಿಯಿಂದ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಹದಿಹರೆಯ ಅಥವಾ ಆಲ್ಮೋಸ್ಟ್ 15ರಿಂದ 20-25 ಅಂತ ಅಂದ್ಕೊಳ್ಳಿ. ದಟ್ ಈಸ್ ಒನ್ ಆಫ್ ದ ಪೀಕೆಸ್ಟ್ ಪೀರಿಯಡ್. 30ರ ನಂತರ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳು ಆಗ್ತಾನೆ ಹೋಗುತ್ತೆ. 40 ಆಗ್ಬೋದು, 50 ಆಗ್ಬೋದು, 60 ಆಗ್ಬೋದು, 70 ಆಗ್ಬೋದು. ನಿರಾಸಕ್ತಿ ಉಂಟಾಗುವಂಥದ್ದು ಸಾಮಾನ್ಯವಾಗಿ ಬೆಳವಣಿಗೆ ದೃಷ್ಟಿಯಿಂದ ಕೆಲವೊಂದು ಬದಲಾವಣೆಗಳು ಬರ್ಬೋದು. ಹಾಗೆಯೇ ಕೆಲವೊಂದು ಕಾರಣಗಳಿಂದ ಬೇಕಾದಷ್ಟು ಬದಲಾವಣೆಗಳು ಬರುವಂಥ ಚಾನ್ಸಸ್ ತುಂಬ ಇರುತ್ತೆ. ಬಟ್ ಆಸಕ್ತಿ ನಿರಾಸಕ್ತಿ ಬರೀ ವಯಸ್ಸಿನ ಕಾರಣಗಳಿಂದ ನಿಂತ್ಕೊಳ್ಳಲ್ಲ. ಅದಕ್ಕೆ ಆಸಕ್ತಿಗೆ ಬೇಕಾಗಿರುವಂಥ ಹಾರ್ಮೋನ್ಸ್ಗಳು ಗಂಡಸಲ್ಲಿ ಮತ್ತು ಹೆಂಗಸಲ್ಲಿ ಪೀರಿಯಡ್ ಟು ಪೀರಿಯಡ್, ಟೈಮ್ ಟು ಟೈಮ್ ಡಿಫ್ರೆನ್ಸ್ ಆಗುತ್ತೆ. ಅದ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಮಾತಾಡಬೇಕಾಗತ್ತೆ. ಹೇಳಿ ರಮೇಶ್ ಅವರೇ. ಸರ್ ಈಗ ಬಟ್ ನನ್ಗೆ ಏಜ್ ಅಂತ ಹೇಳಿದ್ರೆ ಒಂದು 33 ಇದೆ ಸರ್ ಈಗ. ಓಕೆ.
ಈಗ ನನ್ಗೆ ಅಂತ ಹೇಳಿದ್ರೆ ಈಗ ಮ್ಯಾರೇಜ್ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಮದುವೆಯಾಗ ಹುಡುಗಿಗೂ ಸುಮಾರು ಒಂದು 13 ಇಯರ್ಸ್ ಒಂದು 14 ಇಯರ್ಸ್ ಡಿಫ್ರೆನ್ಸ್ ಇದೆ. ಅವರು ಸಣ್ಣ ವಯಸ್ಸಾ ಜಾಸ್ತಿ ವಯಸ್ಸಾ? ಚಿಕ್ಕ ವಯಸ್ಸಾಗುತ್ತೆ Okay. ಸರ್. ನನಗಿಂತ ಒಂದು 13 ಇಯರ್ಸ್ ಒಂದು 14 ಇಯರ್ಸ್ ಚಿಕ್ಕದಾಗುತ್ತೆ. ಇದು ಲೈಂಗಿಕತೆ ಮೇಲೆ ಏನಾದ್ರು ಪ್ರಭಾವ ಬೀರುತ್ತೋ ಅಥವಾ ಹೇಗೆ ಸರ್? ಓಕೆ, ಆಫ್ಕೋರ್ಸ್ ತುಂಬ ಇಂಟ್ರೆಸ್ಟಿಂಗ್ ಒಳ್ಳೆ ಪ್ರಶ್ನೆ. ಒಂದು ನಾವು ಈ ಕಾರ್ಯಕ್ರಮದಲ್ಲಿ ಹೇಳಕ್ಕೆ ಪ್ರಯತ್ನ ಮಾಡ್ತಿರುವಂಥ ಉತ್ತರ ಎಲ್ಲರಿಗೂ ಎಲ್ಲ ದೃಷ್ಟಿಯಿಂದನೂ ಈಕ್ವಲ್ ಆಗಿ ಅಪ್ಲೈ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಒಂದು 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 ಪ್ರಿಮೈಸ್ ಇಟ್ಕೋಬೇಕಾಗತ್ತೆ. ಇವಾಗ ನಾವು ಹೇಳೋವಂಥ ಉತ್ತರದ ಕಾರಣದಿಂದ ಇವಾಗ ಮದುವೆ ಫಿಕ್ಸ್ ಆಗಿರ್ತದೆ, ಡಾಕ್ಟ್ರಿಂಗ್ ಅಂದರು ಅಂತ ಕ್ಯಾನ್ಸಲ್ ಮಾಡಬೇಕು ಅಥವಾ ಈ ಥರದ ಪ್ರಶ್ನೆಗಳು ಅವಶ್ಯಕತೆ ಇಲ್ಲ. ಅರ್ಥ ಏನು ಅಂದರೆ, ನಾವು ವೈಜ್ಞಾನಿಕವಾಗಿ ಗೊತ್ತಿರೋವಂಥ ವಿಚಾರ ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಅದನ್ನು ಮೀರಿ ಆ್ಯಕ್ಚುಲಿ ಬೇಕಾದಷ್ಟು ಮದುವೆಗಳು, ಸಂಸಾರಗಳು ಖುಷಿಯಾಗಿ ಸಂತೋಷವಾಗಿರುವಂಥದ್ದೆಲ್ಲನೂ ನಾವು ನೋಡಿರ್ತೇವೆ. ಇವಾಗ ನೀವು ಏಜ್ ಡಿಫ್ರೆನ್ಸ್ ಅಂತ ಹೇಳ್ತಾ ಇದ್ದೀರಲ್ಲ, ಲೈಂಗಿಕತೆಯ ದೃಷ್ಟಿಯಿಂದ ನಾವು ಮಾತಾಡ್ತೀವಿ ಅಂತಂದರೆ, ಹೆಣ್ಣು ಗಂಡಿಗಿಂತಲೂ 2 ರಿಂದ 4 ವರ್ಷ ಜಾಸ್ತಿ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಮೋಸ್ಟ್ ಐಡಿಯಲ್ ಮ್ಯಾರೇಜ್ ಅಂತ ಹೇಳಿದ್ ನಾವು. ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ಗಂಡು ಮತ್ತು ಹೆಣ್ಣು ಸೇಫಾರಂಬಲ್ಲಿ ಇವಾಗ ಹದಿಹರೆಯ ಅನ್ನೋ ಒಂದು ಶಬ್ದವನ್ನು ಮುಂಚೆನೂ 1-2-3 ಸಾರಿ ಉಪಯೋಗಿಸಿದ್ವಿ ನಾವು. ಇವಾಗ ಹೆಣ್ಣು ದಟ್ ಪ್ಯುಬರ್ಟಿ ಅಥವಾ ಹದಿಹರೆ ಎಂಟ್ರಾಗೋದು ಅಂತ ಏನು ಮಾಡಿ ಹೇಳ್ತೀವಿ ನಾವು, ಅದು ಅವಳು ಗಂಡು ಹುಡುಗನಿಗೆ ಕಂಪೇರ್ ಮಾಡಿದ್ರೆ 2 ವರ್ಷ 3 ವರ್ಷ 4 ವರ್ಷ ಮುಂಚೆ ಎಂಟ್ರಾಗ್ತಾಳೆ ಅಂತ. ಅದರ ಲೈಂಗಿಕ ಆಸಕ್ತಿ ಏನಿದೆ, ಲೈಂಗಿಕ ಕ್ರಿಯೆ ಏನಿದೆ, ಈ ಗಂಡು ಮಕ್ಕಳಲ್ಲಿ ಹೆಣ್ಣು ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ 2 ರಿಂದ 3 ರಿಂದ 4 5 ಪಟ್ಟು ಜಾಸ್ತಿ ಇರುತ್ತೆ ಅಂತ. ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿರುವಂಥ ಕೆಲವೊಂದು ಹಾರ್ಮೋನ್ಸ್ಗಳು, ಈ ಟೆಸ್ಟೋಸ್ಟಿರಾನ್ ಅಂತ ಒಂದು ಹಾರ್ಮೋನ್ ಇದೆ. ಈ ಹಾರ್ಮೋನ್ ಪ್ರಯುಕ್ತ ಏನಾಗ್ತದೆ, ನಾವು ಗಂಡು ಹುಡುಗರು ಗಂಡಸರು ತೋರಿಸುವಂಥ ಹಲವಾರು ಲಕ್ಷಣಗಳಿಗೆ ಅದೊಂದು ಇಂಪಾರ್ಟೆಂಟ್ ರೀಸನ್. ಅದು ಹೆಂಗಸಲ್ಲೂ ಹಾರ್ಮೋನ್ ಇದೆ, ಬಟ್ ಅದು ಬಹಳಷ್ಟು ಮಟ್ಟಿಗೆ ಕಡಿಮೆ. ಎರಡನೇದು, ಸ್ತ್ರೀ ಹಾರ್ಮೋನ್ಗಳ ಇಫೆಕ್ಟಿಂದ ಏನಾಗ್ತದೆ, ಈವನ್ ಏನು ಹಾರ್ಮೋನ್ ಇದೆ ಅದು ಇವನ್ ಅದರದ್ದು ಇಫೆಕ್ಟು ಸಹ ಅಷ್ಟು ತೋರಿಸ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ತುಂಬ ಡಿಫ್ರೆನ್ಸ್ ಉಂಟು. ಇದೇ ಕಾರಣದಿಂದ ನಾವು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಯಾವಾಗಲೂ ವ್ಯತ್ಯಾಸ ಇತ್ತು ಅಂತ ಹೇಳಿದ್ರೆ ಸೇಮ್ ಏಜ್, ಸ್ವಲ್ಪ ಜಾಸ್ತಿ ದಟ್ ಇಸ್ ದ ಬೆಸ್ಟ್, ಸ್ವಲ್ಪ ಕಡಿಮೆ ದಟ್ ಇಸ್ ಆಲ್ ರೈಟ್. ದಟ್ ಏಜ್ ಡಿಫ್ರೆನ್ಸ್ ಏನಿದೆ ಬಹಳ ಮಟ್ಟಿಗೆ 2 ವರ್ಷದಿಂದ 4 ವರ್ಷ ದಟ್ ಇಸ್ ದ ಮೋಸ್ಟ್ ಐಡಿಯಲ್ ಥಿಂಗ್. ಅದು ತುಂಬ ಜಾಸ್ತಿ ವ್ಯತ್ಯಾಸಗಳಿದೆ ಅಂತ ಹೇಳಿದಾಗ ಏನಾಗುತ್ತೆ, ನಿಮ್ಮ ಆಸಕ್ತಿಗೂ ಅವರ ಆಸಕ್ತಿಗೂ ಮ್ಯಾಚ್ ಆಗೋದಿಲ್ಲ. ಇವಾಗೇನೋ ಆಗಲೇ ನಿಮಗೆ 33 ವಯಸ್ಸು ಅಂತ ಹೇಳಿದ್ರೆ, ಇವಾಗ ಪರ್ಟಿಕ್ಯುಲರ್ ಒಂದು ಲೆವೆಲಿಗೆ ಬಂದಿದ್ದೀರಿ ಅಂತಾಯಿತು. ಪಾಪ ಹೆಣ್ಮಗಳಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಅವಳಿಗೆ ಈ ಲೈಂಗಿಕತೆ ಅಂದ್ರೇನೋ, ಇದು ಆಸಕ್ತಿ ಅಂದ್ರೇನೋ ಅದ್ರ ಬಗ್ಗೆ ತುಂಬ ವಿಚಾರಗಳು ಗೊತ್ತಿರೋದಿಲ್ಲ. ನನ್ನಿಂದ ಹಿಡಿದು ದೇಹ ಸ್ಪಂದಿಸೋ ವಿಚಾರ ಏನಿದೆ ಅಲ್ಲಿ ಬಹಳಷ್ಟು ಮಟ್ಟಿನ ವ್ಯತ್ಯಾಸ ಇರುತ್ತೆ. ಅವಳು ಸ್ತ್ರೀ ಒಂದು ಲೆವೆಲಿಗೆ ಬರೋ ಹೊತ್ತಿಗೆ ಏನಾಗ್ತದೆ, ಆ್ಯಕ್ಚುಲಿ ನೀವು ಕ್ರಾಸ್ ಎ ಪರ್ಟಿಕ್ಯುಲರ್ ಲೆವೆಲ್, ಅವಾಗ ಏನಾಗ್ತದೆ, ಎಗೈನ್ ದೇರ್ ಇಸ್ ಸಪೋಸ್ ಟು ಬಿ ದೇರ್ ಇಸ್ ಎ ಮಿಸ್ ಮ್ಯಾಚ್. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಮದುವೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮಾತಾಡ್ತಿಲ್ಲ ನಾನು, ಬಟ್ ಇಂಪಾರ್ಟೆಂಟ್ ಏನೋ, ತುಂಬ ಮಟ್ಟಿನ ಹೊಂದಾಣಿಕೆ ಇಲ್ಲಿ ಅವಶ್ಯಕತೆ ಇರುತ್ತೆ ಅಂತ. ಹೆಣ್ಣು ಮಗಳು ನಿಮ್ಗೆ ಅಡ್ಜಸ್ಟ್ ಆಗೋದಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ, ನೀವು ಅವಳನ್ನ ಹೊಂದ್ಕೊಂಡು ಹೋಗೋದಕ್ಕೆ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ. ನಮ್ಮ ದೇಶದಲ್ಲಂತೂ ಈ ತುಂಬ ಏಜ್ ವ್ಯತ್ಯಾಸಗಳು ತುಂಬ ಕಾಮನ್. ಇವಾಗ ನಾವು ತುಂಬ ಕಡೆ ನೋಡಿದಾಗನೇ ಈ ಸೋದರ ಮಾವಂಗೆ ಮದುವೆ ಆಗೋದು, ಅಕ್ಕನ ಮಗಳಿಗೆ ಮದುವೆ ಆಗೋದು, ಇವೆಲ್ಲ ಅಂತ ಹೇಳಿದಾಗ ನಂದು ಆಗ್ತಾರದು ಹಾಗೆ ಸರ್. ಈಗ ಸ್ವಲ್ಪ ಜೋರಾಗಿ ಮಾತಾಡಿ ನೀವು. ಸರ್ ನಮ್ದು ಈಗ ಮದುವೆ ಆಗ್ತಾರದು ನಮ್ಮ ಅಕ್ಕನ ಮಗಳದೇ ಸರ್, ನಾನು ಹೇಳ್ತಾ ಇರೋದು ಈಗ. ಹೌದು, ಇವಾಗ ಶಿವರಾಮಲ್ಲಿ ಇವಾಗ ಸೋದರ ಮಾವ ಮದುವೆ ಆಗೋದು ಅಥವಾ ಅಕ್ಕನ ಮಗಳಿಗೆ ಮದುವೆ ಆಗೋದು ಇವೆಲ್ಲ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ವ್ಯತ್ಯಾಸಗಳು ಬರಲೇಬೇಕಾಗತ್ತೆ. ಯಾಕಂದ್ರೆ ಪರಿಸ್ಥಿತಿ ಆ ಥರ ಇರ್ತದೆ. ಅಲ್ಲ, ಈ ವ್ಯತ್ಯಾಸ ಇದೆ, ಅದಕ್ಕೆ ನಾನು ಹೊಂದ್ಕೊಂಡು ಹೋಗ್ತೀನಿ, ಅವಳು ಹೊಂದ್ಕೊಳ್ಳೋಕೆ ತಯಾರಿದ್ದಾಳೆ ಅಂತಂದ್ರೆ ಅದೇನು ಪ್ರಾಬ್ಲಮ್ ಇರಬಾರ್ದು. ಬಟ್ ಈ ಸ್ಪಂದಿಸೋದ್ರಲ್ಲಿ ವ್ಯತ್ಯಾಸಗಳು ಸಾಮಾನ್ಯ, ತುಂಬಾ ಸಾಮಾನ್ಯ. ಈ ತರದ ತುಂಬಾ ವಯಸ್ಸಿನ ವ್ಯತ್ಯಾಸಗಳಿದೆ. ಬೇರೆ ಕಡೆ ವಾತಾವರಣಗಳನ್ನ ನೋಡ್ಬಿಟ್ಟು, ಈಗ ಬೇರೆ ಕಡೆ ಹುಡುಗಿರು ಈ ವಾತಾವರಣ ನೋಡ್ಬಿಟ್ಟು, ಯಾಕೆ ಎತ್ಲಾಗ ನಮ್ಮ ಅಕ್ಕನ ಮಗಳನ್ನ ಮದುವೆ ಆಗ್ಬಿಟ್ಟು ನಾವು ಈ ತರ ಇಟ್ಕೋಬಹುದಲ್ಲ ಅಂತ ಒಂದು ದೃಷ್ಟಿಕೋನ ಇದೆ ಸರ್ ನನಗೆ. ಬಟ್ ನನ್ಗೆ ಇದ್ರ ಮಧ್ಯೆ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಏಜ್ ಡಿಫ್ರೆನ್ಸ್ ಲೈಂಗಿಕತೆಯಲ್ಲಿ ಏರುಪೇರು ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಂತ ಒಂದು ಸ್ವಲ್ಪ ಮನಸ್ಸಲ್ಲಿ ಅಳುಕಿದೆ ನನಗೆ. ಸಾಧ್ಯತೆ ಉಂಟು, ಬಟ್ ಆದರೆ ಅದನ್ನ ಎದುರಿಸಿ ಹೊಂದಾಣಿಕೆ ಮಾಡಿಕೊಂಡು ಮುಂದೆ ಹೋಗೋದ್ರಲ್ಲಿ ಕೆಲವೊಂದು ಅರ್ಥಗಳುಂಟು. ಸಾಧ್ಯತೆ ಇದೆ ಅಂದ್ರೇನು, ಸ್ವಲ್ಪ ಕಷ್ಟಪಡ್ಬೇಕಾಗತ್ತೆ ಇಬ್ರು ಸಹ. ನಾವು ಮತ್ತೆ ಫಿಸಿಕಲಿ ಫಿಟ್ನೆಸ್ ಇದ್ದಾಳೆ ಸರ್, ಹುಡುಗಿ ಹೈಟ್ ಇದ್ದಾಳೆ, ಫಿಸಿಕಲ್ ಫಿಟ್ನೆಸ್ ಇದ್ದಾಳೆ, ತೊಂದರೆ ಏನಿಲ್ಲ. ಬಟ್ ಇದು ಒಂದು ನನ್ನ ಮನಸ್ಸಲ್ಲಿ ತುಂಬಾ ಯೋಚನೆ ಇತ್ತು ನನಗೆ, ಪ್ರತಿದಿನ ಅದನ್ನೇ ಯೋಚನೆ. ಹುಡುಗಿ ಒಳ್ಳೆ ಹುಡುಗಿ ಮತ್ತೆ ಚೆನ್ನಾಗಿದೆ,
ಅಕ್ಕನ ಮಗಳಾಗಿರೋದ್ರಿಂದ ಆಗ್ಬೇಕು ಅಂತ ಒಂದಿತ್ತು. ಬಟ್ ಈಗ ನನಗೆ ಇದು ಒಂದು ಡೌಟ್ ಇತ್ತು ಸರ್ ನನಗೆ ಅದಕ್ಕೆ. ಅಲ್ಲ, ನಾವು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀವಿ ಅನ್ನೋ ಕಾಣುತ್ತದೆ. ಬಟ್ ಇದೇನಾಗುತ್ತೆ ಅಂತ ಹೇಳಿದ್ರೆ, ಈ ಮದುವೆ ವಿಚಾರಗಳು ಅಥವಾ ಈ ಸಂಬಂಧದ ವಿಚಾರಗಳು, ಪ್ರೀತಿ ಪ್ರೇಮಗಳಲ್ಲಿ ಹಲವಾರು ವಿಚಾರಗಳನ್ನ ನಾವು ತುಂಬ ಸೀರಿಯಸ್ ಆಗಿ ತೊಗೊಳಗೆ ಹೋಗ್ತೀವಿ ಅಂತ ಹೇಳಿದ್ರೆ ತೊಂದರೆಗಳನ್ನಿಸುತ್ತೆ. ಅಂದ್ರೇನೋ ಇವಾಗ ಮನಸ್ಸೋ ಇಚ್ಛೆ ನೀವು ತೀರ್ಮಾನಕ್ಕೆ ಬಂದಿದ್ದೀರಿ, ಅದನ್ನು ನಾವು ನಿಭಾಯಿಸ್ತೀವಿ ಅನ್ನೋ ಒಂದು ತೀರ್ಮಾನ ಇಬ್ಬರು ತೊಗೊಂಡ್ಬಿಟ್ಟು ಮುಂದುವರಿಬೇಕಾಗತ್ತೆ. ಓಕೆ ರಮೇಶ್ ಅವರೇ, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್ ಡಾಕ್ಟರ್, ನಮ್ಮ ಮಕ್ಕಳಿಗೆ ಸಾಮಾನ್ಯವಾಗಿ ಬೇಕಾಗಲ್ಲ ವ್ಯಾಯಾಮ, ಅದು ಆಟೋ ರೆಗ್ಯುಲರ್ಲಿ ನ್ಯಾಚುರಲಿ ಸಿಗ್ತಾ ಬೇಕಾಗುತ್ತೆ. ಸಣ್ಣ ವಯಸ್ಸಲ್ಲಿ ಅದಾಯ್ತು, ಆಮೇಲೆ ನಂತರ ಅವ್ರು ಆಕ್ಚುಲಿ ತುಂಬಾ ಆಕ್ಟಿವ್ ಆಗಿರೋದ್ರಿಂದ ನಡೆದೋಗುತ್ತೆ ಒಂದು. ಬಟ್ ಈ ಹದಿಹರೆಯ ಮತ್ತು ಈ ವೆಚ್ಚದಲ್ಲಿ ಏನಾಗ್ತದೆ, ತುಂಬಾ ಚೇಂಜಸ್ ಆಗಿದೆ ಇವಾಗಂತೂ ನಾವು ನೋಡ್ತಿರೋದ್ರಲ್ಲಿ. ಈ 10, 15, 18 ವಯಸ್ಸು ಏನಿದೆ, ಈ ಮೊಬೈಲ್ಗಳು ಬಂದ ನಂತರ ಈ ಟ್ಯಾಬ್ಲೆಟ್ಸು, ಕಿಂಡಲ್ ಇಂಥವೆಲ್ಲ ಇವೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ, ಅವ್ರು ಎದ್ದು ಬಿಟ್ಟು ಆಕ್ಟಿವಿಟೀಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಪ್ಲಸ್ ಇದು ಆಡಿಯೋ ವಿಜುವಲ್ ಮೀಡಿಯಾಸ್ ಏನಿದೆ, ದೇ ಆರ್ ಆಲ್ ವೆರಿ ವೆರಿ ಯಾವುದು ಮ್ಯಾಗ್ನೆಟ್ಗಳಿದ್ದಂಗೆ, ಬಹಳ ಬೇಗ ಆಕರ್ಷಣೆ. ಬಟ್ ಅದೊಂದು ಟೆಕ್ನಾಲಜಿ, ಅದ್ರದ್ದು ಕೆಪಾಸಿಟಿ ಎಕ್ಸ್ಟ್ರಾರ್ಡಿನರಿ. ಇವಾಗೇನೋ ನಮ್ಮ ಕೈಯಲ್ಲಿ ಮುಂಚೆ ಬ್ರಹ್ಮಾಂಡವನ್ನೇನು ನೋಡೋಕ್ಕಾಗ್ತಿಲ್ಲ ಅಂತ ಮಾತಾಡ್ತಿದ್ವಿ, ಇದೆಲ್ಲಾನು ಇಲ್ಲಿ ಸಿಗತ್ತೆ, ನೋಡ್ತೀವಿ. ಈ ಕಾರಣದಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಅದು ಅಟ್ರಾಕ್ಷನ್ನು, ವಾಟ್ ವಿ ಕಾಲ್ ಅಡಿಕ್ಷನ್ನು, ಡಿಪೆಂಡೆನ್ಸು, ಬೇಕು ಅನ್ನೋ ಒಂದು ವಿಚಾರ, ಅಥವಾ ಅದರಲ್ಲಿ ನಮ್ಗೆ ಸಮಾಧಾನ ಕಾಣುವಂಥ ವಿಚಾರ ತುಂಬ ಜಾಸ್ತಿ. ಸೊ ಎಂಕರೇಜ್ ಮಾಡಿಬಿಟ್ಟು ಅವರಿಗೆ ಫಿಸಿಕಲ್ ಎಕ್ಸಸೈಸ್ ಏನಪ್ಪ ಇಂಪಾರ್ಟೆಂಟ್ ಅನ್ನೋದನ್ನು ಅವ್ರಿಗೆ ಒಂದು ಸ್ವಲ್ಪ ತಿಳುವಳಿಕೆ ಹೇಳ್ಕೊಡೋದು ತುಂಬ ಇಂಪಾರ್ಟೆಂಟ್. ಎಗೇನ್ ಇವಾಗ ಇಲ್ಲಿ ತುಂಬ ಫ್ಯಾಮಿಲೀಸಲ್ಲಿ ಅಪ್ಪ, ಅಮ್ಮ, ಮಗ 3 ಜನ ಕೂತ್ಕೊಂಡು ಕಂಟಿನ್ಯೂಸ್ ಆಗಿ ಟಿವಿ ನೋಡ್ತಿರೋದು, ಇಲ್ಲ ಹೋದ್ರೆ ಮೊಬೈಲ್ ಆಪರೇಟ್ ಮಾಡ್ಕೊಂಡಿರೋದು. ಅದೇ ಅನುಕರಣೆನೂ ಅದಕ್ಕೆ ಬಂದ್ಬಿಡುತ್ತೆ. ಒಂದು ಕರೆ ಇದೆ, ನೋಡೋಣ. ಹಲೋ ಹಲೋ ಸರ್, ನಮಸ್ಕಾರ. ಹಲೋ, ತಮ್ಮ ಧ್ವನಿ ಕೇಳ್ತಾ ಇಲ್ಲ ಸರ್ ಸ್ಪಷ್ಟವಾಗಿ. ಕೇಳಿಸ್ತಾ ಇದೆ, ಮಾತಾಡಿ ಸ್ವಲ್ಪ ಜೋರಾಗಿ ಮಾತಾಡಿ. ನಮಸ್ತೆ ಸರ್. ಹಲೋ ಸರ್, ಹೇಳಿ. ನಮಸ್ತೆ ಸರ್. ಇಲ್ಲ, ನಿಮ್ಮ ಧ್ವನಿ ಕೇಳ್ತಾ ಇಲ್ಲ, ಡಿಸ್ಟರ್ಬೆನ್ಸ್ ಇದೆ ಸರ್. ಬಹುಶಃ ಡಿಸ್ಕನೆಕ್ಟ್ ಆಗಿದೆ. ಅವರೆಲ್ಲೋ ಟವರ್ ಸಿಕ್ಕ ಕಡೆ ದಯವಿಟ್ಟು ವೀಕ್ಷಕರೇ, ಮನೆ ಹೊರಗಡೆ ಬಂದು ಮೊಬೈಲಲ್ಲಿ ಮಾತಾಡೋದಾದ್ರೆ ಟವರ್ ಸಿಗೋ ಕಡೆ ನಿಂತು ಮಾತಾಡಿ. ಎಸ್ ಡಾಕ್ಟರ್, ಇನ್ನು ಹದಿಹರೆಯದ ವಿಚಾರ ಈ ಥರ ಆಯಿತು. ಇವು ಏನಾಗುತ್ತೆ ಅಂತೇಳಿದ್ರೆ, ನಾವು ಸಣ್ಣ ಮಕ್ಕಳಿದ್ದಾಗ ಅಥವಾ ಈ ಹದಿಹರೆಯದಲ್ಲಿ ನಾವು ಏನು ವ್ಯಾಯಾಮ ಮಾಡೋದು, ಅದು ಇಂಪಾರ್ಟೆನ್ಸ್ ಕೊಡ್ತೀವೋ ಕೊಡಲ್ವೋ, ಇದು ನಮ್ಮ ಲೈಫ್ ಮುಂದೆ ಕಂಟಿನ್ಯೂ ಆಗಿ ಹೊರಟೋಗುವಂಥ ಚಾನ್ಸಸ್ ತುಂಬ ಜಾಸ್ತಿ. ಇವಾಗ ನಾವು ಮುಂಚೆ ಅದನ್ನು ವ್ಯಾಯಾಮ ಮಾಡದೇ ಇರೋರು ಸಡನ್ನಾಗಿ 30 ವರ್ಷ, 40 ವರ್ಷ, 50 ವರ್ಷಕ್ಕೆ ನಾವು ವ್ಯಾಯಾಮಕ್ಕೆ ಹೋಗ್ಬಿಡ್ತೀವಿ ಅಂತ ಹೇಳಿದ್ರೆ ಹಂಗಾಗಲ್ಲ. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. BP ತಡೆಯೋ ವಿಚಾರ ಆಯಿತು, ಶುಗರ್ ತಡೆಯೋ ವಿಚಾರ ಆಯಿತು, ಉಂಡ ಅನ್ನ ಜೀರ್ಣ ಆಗೋ ವಿಚಾರ ಆಯಿತು, ರಾತ್ರಿ ಸರಿಯಾಗಿ ನಿದ್ದೆ ಮಾಡಬೇಕು, ಲೈಂಗಿಕತೆಯ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದಾನು ವ್ಯಾಯಾಮದ ಅವಶ್ಯಕತೆ. ವಯಸ್ಕರಲ್ಲಿ ನಾನು ಮಾತಾಡ್ತಿರೋದು. ಇವಾಗ ಏನಾಗ್ತದೆ, ಹದಿಹರೆಯದಲ್ಲಂತೂ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಅದು. ಹದಿಹರೆಯದಲ್ಲಿ ನಾವು ಯಾಕೆ ವ್ಯಾಯಾಮ ಇಂಪಾರ್ಟೆಂಟ್ ಅಂದ್ರೆ ನೀವು ಯಾವ್ದನ್ನ ಕನ್ಸಿಡರ್ ಮಾಡ್ತೀರಿ? ಇವಾಗ ತಗೊಳ್ಳಿ, ಆಲ್ಮೋಸ್ಟ್ ಹದಿ ಅಂತ ಹೇಳಿದ್ರೆ 10 ಅಂತ, ಅಪ್ರಾಕ್ಸಿಮೇಟ್ಲಿ 10 ಅಂತ ಲೆಕ್ಕ ತಗೊಳ್ಳಿ, 10 ರಿಂದ 18 ವರ್ಷ. ಈ ಟೈಮಲ್ಲಿ ಇವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಬೇಸಿಕಲಿ ಇವಾಗ SSLC, ಪ್ರೀ ಯೂನಿವರ್ಸಿಟಿ ಇವೆಲ್ಲ ಏಜ್ಗಳಿವು. ತುಂಬ ಸರಿ ಅವರು ಇವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಆಕ್ಟಿವಿಟೀಸ್ಗೆ ಟೈಮ್ ಸ್ಪೆಂಡ್ ಮಾಡದಿರೋದ್ರಿಂದ ದೈಹಿಕವಾಗಿ ಅವರ ಬೆಳವಣಿಗೆ ಬಹಳಷ್ಟು ಮಟ್ಟಿಗೆ ಕುಂಠಿತಗೊಳ್ಳುತ್ತದೆ ಅಂತ ಒಂದು. 2, ನಮ್ಮ ಮೆದುಳಿನ ಬೆಳವಣಿಗೆಗೆ ಇದು ಬಹಳ ಅವಶ್ಯಕ ಇರ್ತದೆ. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್, ಎಲ್ಲಿಂದ? ಸತೀಶ್ ಅಂತ ಸರ್, ಕೇರಳದಿಂದ. ಓಕೆ, ತಮ್ಮ ಪ್ರಶ್ನೆ ಕೇಳಿ ಸರ್, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ನಮ್ಗೆ ಸ್ವಲ್ಪ ಇದು ಶೀಘ್ರಸ್ಥಲನ ಸ್ವಲ್ಪ ಇದು ಬೇಕಾಗಿತ್ತು ಸರ್. ಶೀಘ್ರಸ್ಥಲನ ಆಗುತ್ತೆ, ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಸರ್. ಅದಕ್ಕೋಸ್ಕರ ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಿದೆ ಸರ್. ನಿಮ್ಮ ವಯಸ್ಸೆಷ್ಟು ಸರ್? 34 ಸರ್. 34. ಮದುವೆ ಆಗಿದ್ದೆ ಯಾವಾಗ? 7 ವರ್ಷ ಆಗಿದೆ ಸರ್. 5 ವರ್ಷ? 7 ವರ್ಷ, 2007. 2007 ಅಂದ್ರೆ 7 ವರ್ಷ. 7 ವರ್ಷ, 2007 ಅಂದ್ರೆ ಆಲ್ಮೋಸ್ಟ್ 7-8 ಇಯರ್ಸ್. ಓಕೆ.
ಬಿಗಿನಿಂಗಿಂದಾನು ಈ ಥರ ಇದೆಯಾ ಅಥವಾ ಈಗ ಮಧ್ಯದಲ್ಲಿ ಈ ಥರ ಆಗ್ತಾ ಇದೆ ಅಂತ ಅನಿಸ್ತಿದೆ? ಬಿಗಿನಿಂಗ್ ಇಂದನೇ ಇದೆ ಸರ್. ಓಕೆ, ಶೀಘ್ರಸ್ಖಲನ ಅಂದರೆ ಎಷ್ಟು ಶೀಘ್ರವಾಗಿ? ತುಂಬ ಜನರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಇವಾಗ ನೆನೆಸ್ಕೊಂಡ್ರೆ ಸಾಕು ಅಥವಾ ಹತ್ತಿರ ಸಂಗಾತಿ ಹತ್ತಿರ ಹೋದ್ರೆ ಸಾಕು ಸ್ಖಲನ ಆಗ್ಬೋದು, ಹೌದು ಸರ್. ಸಮೂಹಕ್ಕೆ ತೊಡಗೋ ಟೈಮಲ್ಲಿ ಆಗ್ಬೋದು, ಅಥವಾ ಎಂಟರ್ ಆದಮೇಲೆ ಭಾಳ ಫಾಸ್ಟಾಗಿ ಸ್ಖಲನ ಆಗ್ಬೋದು. ಈ ಥರ ಡಿಫ್ರೆಂಟ್ ಗ್ರಡೇಷನ್ಸ್ ಇರುತ್ತೆ. ಯಾವ ಥರ ಅನ್ಸುತ್ತೆ? ಎತ್ತ ಹೋಯ್ತಿದ್ದಂಗೆ 2 ಸೆಕೆಂಡ್ 3 ಸೆಕೆಂಡ್ ಇರುತ್ತೆ ಸರ್. 2-3 ಸೆಕೆಂಡ್. ಇದು ಅಪ್ರಾಕ್ಸಿಮೇಟ್ಲಿ ನಮ್ಮ ಒಂದು ಡೆಫಿನೇಷನ್ ಏನಪ್ಪ ಅಂತ ಹೇಳಿದ್ರೆ, ಶೀಘ್ರಸ್ಖಲನಕ್ಕೆ ವ್ಯಕ್ತಿ ಸಂಭೋಗ ಕ್ರಿಯೆ ಸ್ಟಾರ್ಟ್ ಮಾಡಿದಾಗ ಯೋನಿ ಪ್ರವೇಶದ ನಂತರ ಕೊನೆ ಪಕ್ಷ 1 ನಿಮಿಷವಂದ್ರೂ ಅದರಲ್ಲಿ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಶೀಘ್ರಸ್ಖಲನ ಅನ್ನುತ್ತೆ ಅಂತ. ಕೊನೆ ಪಕ್ಷ ಇದು ಒಂದು 3 ತಿಂಗಳು 6 ತಿಂಗಳು, ಅದು ಯಾವ ಡೆಫಿನೇಷನ್ ತಗೊಳ್ತೀವಿ ಅನ್ನೋದ್ರ ಮೇಲೆ ಬದಲಾವಣೆ ಆಗುತ್ತೆ. ಹಾಗೆ ರೆಗ್ಯುಲರ್ ಆಗಿದೆ ಅಂತ ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆ ದೃಷ್ಟಿಯಿಂದ ನೋಡಬೇಕಾಗತ್ತೆ. ಇಂಪಾರ್ಟೆಂಟ್ ಅಂದ್ರೇನು, ತುಂಬ ಸಾರಿ ಗಂಡಸರಿಗೆ ಸ್ಖಲನ ಆಗೋದ್ರಿಂದ ಅವರಿಗೆ ಜಾಸ್ತಿ ತೊಂದರೆ ಅನಿಸಲ್ಲ. ಕೆಲವೊಂದು ಸಾರಿ ಸ್ವಲ್ಪ ಜನರಲ್ಲಿ ಹೀಗಾಗೋಯ್ತಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು, ಅಪ್ಸೆಟ್ ಆಗೋದು, ಇವೆಲ್ಲ ಸ್ವಲ್ಪ ಮಟ್ಟಿಗೆ ಇರ್ಬೋದು. ಆದರೆ ಸ್ತ್ರೀಯರ ದೃಷ್ಟಿಯಿಂದ ಇದು ಬಹಳ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಇಂಪಾರ್ಟೆಂಟ್ ಅಂದ್ರೆ ಏನು, ಅವರಿಗೆ ರೆಡಿ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಜಲ್ದಿ ಸ್ಖಲನ ಆಗೋಯ್ತು ಅಂತ ಏನಾಗ್ತದೆ ಅಂತ ಹೇಳಿದ್ರೆ ತುಂಬ ನಿರಾಸೆ ಆಗೋದ್ರಿಂದ ಹಿಡಿದು, ಸಮಾಧಾನ ಆಗೋದ್ರಿಂದ ಹಿಡಿದು, ಅಥವಾ ತುಂಬ ದಟ್ ಉದ್ವೇಗ ತುಂಬ ಬಹಳ ಹೊತ್ತು ಉಳ್ಕೊಳ್ಳೋದ್ರಿಂದ ತುಂಬ ಇರಿಟೇಷನ್ನು, ಬೇಜಾರು ಅಥವಾ ಬೇಕಾದಷ್ಟು ಬೇರೆ ಬೇರೆ ಲಕ್ಷಣಗಳನ್ನು ಅವ್ರು ತೋರಿಸ್ಬೋದು ಅಂತ ಇವೆಲ್ಲ ಕೆಲವೊಂದು ವಿಚಾರಗಳಿದೆ. ಇಂಪಾರ್ಟೆಂಟ್ ಏನು, ಶೀಘ್ರ ಸ್ಖಲನ ಇದ್ದಾಗ ಇದು ದೈಹಿಕ ಕಾರಣಗಳಿಂದ ಹಂಗಾಗುವಂಥ ಚಾನ್ಸಸ್ ಬಹಳ ಕಡಿಮೆ. ಇದು ಒಂದು ನಡವಳಿಕೆಗೆ ಸಂಬಂಧಪಟ್ಟ ತೊಂದರೆ ಅಂತ ಒಂದು. ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ಆತಂಕ ಅಂತ. ಎಲ್ಲಿ ಭಯ ಇರುತ್ತೋ, ಎಲ್ಲಿ ಆತಂಕ ಇರುತ್ತೋ ಈ ರೀತಿ ಆಗುತ್ತೆ ಅಂತ. ಎರಡು, ನೀವು ನನಗೇನು ಅಷ್ಟು ಆತಂಕ ಇಲ್ಲ, ಸಮಾಧಾನವಾಗಿದ್ದೀನಿ ಅಂತ ಅನ್ನಿಸ್ಬೋದು, ಬಟ್ ಬೇಸಿಕಲಿ ಪ್ರಾಬ್ಲಮ್ ಏನಾಗ್ತದೆ ಅಂತ ಹೇಳಿದ್ರೆ, ಇವಾಗ ಈ ನಡವಳಿಕೆ ದೃಷ್ಟಿಯಿಂದ ನಾವು ಮಾತಾಡ್ತೀವಿ ಅಂದರೆ, ಪ್ರಾರಂಭದ ಸಮಯದಲ್ಲಿ ಕೆಲವೊಂದು ಬಾರಿ ಎಷ್ಟು ಫಾಸ್ಟಾಗಿ ಸ್ಖಲನ ಆಯಿತೋ ಆ ಪರ್ಟಿಕ್ಯುಲರ್ ಸ್ಪೀಡ್ ಫಿಕ್ಸ್ ಆಗೋಗುತ್ತೆ ಅಂತ. ಒಂದು ಎಕ್ಸಾಂಪಲ್ ಏನಾಗ್ತದೆ ಅಂತ ಹೇಳಿದ್ರೆ, ಇವಾಗ ಹಸ್ತಮೈಥುನ ಮಾಡ್ಕೊಳ್ಳೋದು, ಇಂಥವೆಲ್ಲ ಕೆಲವೊಂದು ಅಭ್ಯಾಸಗಳು ತುಂಬ ಜನರಲ್ಲಿರುತ್ತೆ. ಅಂಥವರಲ್ಲಿ ತೊಂದರೆಗಳಾಗಲ್ಲ. ಇದೆಲ್ಲ ತಪ್ಪು, ಕೆಟ್ಟದು, ಕಂಟ್ರೋಲ್ ಮಾಡಬೇಕು, ಇಂಥವೆಲ್ಲ ದೃಷ್ಟಿಯಿಂದ ಯಾವ ವ್ಯಕ್ತಿ ತನ್ನ ಈ ಬ್ರಹ್ಮಚರ್ಯನ ತುಂಬ ಸೀರಿಯಸ್ ಆಗಿ ತೊಗೊಂಡಿರ್ತಾರೆ. ಯಾರು ಬ್ರಹ್ಮಚರ್ಯನ ತುಂಬ ಸೀರಿಯಸ್ ಆಗಿ ತಗೊಳ್ತಾರೋ ಅಂಥವರಲ್ಲಿ ಶೀಘ್ರ ಸ್ಖಲನ ಇಂಥವೆಲ್ಲ ಲಕ್ಷಣಗಳು ತುಂಬ ಜಾಸ್ತಿ. ಅವಾಗ ಏನಾಗ್ತದೆ ಅಂದರೆ, ಪ್ರಾರಂಭದಲ್ಲಿ ಯಾವುದೇ ಒಂದು ಉದ್ವೇಗ ಉಂಟಾಗುವಂಥ ಅಥವಾ ಉದ್ರೇಕ ಉಂಟಾಗುವಂಥ ಪರಿಸ್ಥಿತಿಗಳಲ್ಲಿ, ಅಥವಾ ಲೈಂಗಿಕ ವಿಚಾರಗಳು, ಲೈಂಗಿಕ ಕ್ರಿಯೆ ಇಂಥ ಟೈಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಆ ಸ್ಟಿಮ್ಯುಲೇಷನ್ ಅಂತ ಏನು ಮಾತಾಡ್ತೀವಿ ನಾವು, ಅದು ಬಹಳ ತೀವ್ರವಾಗಿರುತ್ತೆ ಅಂತ. 1 ಸಾರಿ 2 ಸಾರಿ 4 ಸಾರಿ ಆ ಥರ ಫಿಕ್ಸ್ ಆಗೋಯ್ತು ಅಂತ ಹೇಳಿದ್ರೆ, ನಾವು ದೇಹದ, ಮನಸ್ಸಿನ ಮತ್ತು ಮೆದುಳಿನ ಕೆರೆಗಳು ಯಾವ ಥರ ಫಿಕ್ಸ್ ಆಗೋಗುತ್ತೆ ಅಂತ ಹೇಳಿದ್ರೆ, ಆ ಮಟ್ಟದ ಉದ್ರೇಕ ಬರ್ತಾ ಇದ್ದಂಗೆ ಸ್ಖಲನ ಆಗೋಗುತ್ತೆ. ದಟ್ ಕಂಟ್ರೋಲ್ ಮೆಕ್ಯಾನಿಸಮ್ ಅಂತೀವಲ್ಲ, ಅದಿರಲ್ಲ ಅಂತ. ಹೌದು ಸರ್. ಚಿಕಿತ್ಸೆ ಬಹಳ ಸುಲಭ. ಹಾಗೆ ಅದರಿಂದ ತುಂಬಾ ಡಿಪ್ರೆಸ್ ಆದಂಗೆ 7 ಇಯರ್ಸ್ ಇಂದ ಇದೇ ಇದಾಗ್ತಿದೆ ಸರ್. ಅದೇ ಪ್ರಾಬ್ಲಮ್. ಇದನ್ನ ನೀವು ತಿಳ್ಕೊಬೇಕೇನು ಅಂತ ಹೇಳಿದ್ರೆ, ಇದು ಲೈಂಗಿಕ ತೊಂದರೆಗಳಲ್ಲಿ ಅತಿ ಸುಲಭವಾಗಿ ಚಿಕಿತ್ಸೆ ಕೊಡೋಕ್ಕಾಗುವಂಥ ತೊಂದರೆ ಅಂತ ಹೇಳಿದ್ರೆ ಶೀಘ್ರ ಸ್ಖಲನ ಒಂದೇ. ಇವಾಗ ಬೇರೆ ಯಾರಿಗಾದ್ರೂ ಉದ್ರೇಕದ ತೊಂದರೆ ಇದೆ ಅಥವಾ ಬೇರೆ ಏನಾದರೂ ತೊಂದರೆ ಅಂತ ಹೇಳಿದ್ರೆ ಬಹಳ ಡಿಟೈಲ್ ಇವ್ಯಾಲ್ಯೂಯೇಷನ್ನು, ಆಮೇಲೆ ಡಿಟೈಲ್ ಆಗಿ ಕೆಲವೊಂದು ಟ್ರೀಟ್ಮೆಂಟ್ಗಳು ಅವೆಲ್ಲ ಮಾಡಬೇಕಾದ ಪ್ರಶ್ನೆ ಬರುತ್ತೆ. ಎಲ್ಲ ಸರಿ ಇದೆಯೋ ಇಲ್ವೋ, ಈ ಪ್ರಶ್ನೆಗಳು ಯಾವಾಗಲೂ ಇದ್ದಿದ್ದೇನೆ. ಆದರೆ ಶೀಘ್ರ ಸ್ಖಲನದಲ್ಲಿ ದೈಹಿಕ ಕಾರಣಗಳು ತುಂಬ ಕಡಿಮೆ ಅಂತ. ಇವಾಗ ಡಯಾಬಿಟೀಸು, BP, ಹೈಪರ್ ಟೆನ್ಷನ್ನು, ಡ್ರಗ್ಸು, ಇಂಥವೆಲ್ಲ ನಾವೇನು ಮಾತಾಡ್ತೀವಿ, ಇಂಥವೆಲ್ಲ ಕಾರಣಗಳು ಇಲ್ಲಿ ಬಹಳ ಕಡಿಮೆ. ಅದರ ಅರ್ಥ ಏನು, ಡಾಕ್ಟರ್ನ ಕಾಣಬೇಕಾಗ್ತದೆ, ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಗಳುಂಟು. ಕೆಲವೊಂದು ಸಾರಿ ಸಿಂಪಲ್ ಆಗಿ ಮಾತ್ರೆಗಳಲ್ಲಿ ಸರಿ ಮಾಡೋಕ್ಕಾಗ್ಬೋದು, ಅಥವಾ ಕೆಲವೊಂದು ಸಾರಿ ನಡವಳಿಕೆ ಚಿಕಿತ್ಸೆ ಅಂತಲೇ ಬರುತ್ತೆ. ಅದಕ್ಕೆ ಗಂಡ ಹೆಂಡತಿ ಇಬ್ಬರ ಅವಶ್ಯಕತೆಯೂ ಇರ್ತದೆ. ಬೇಕಾದಷ್ಟು ಚಿಕಿತ್ಸೆಗಳುಂಟು. ಹಾಗೇನೆ ಕೆಲವೊಂದು ಸಾರಿ ಭಾಳ ಸಿಂಪಲ್ ಲೆವೆಲಲ್ಲಿ ಅಂತ ಹೇಳಿದ್ರೆ, ಈ ಆತಂಕ ಕಡಿಮೆ ಮಾಡೋದಕ್ಕೆ ಈ ಯೋಗಾಭ್ಯಾಸದಿಂದ ಹಿಡಿದು ಬೇಕಾದಷ್ಟು ಭಾಳಷ್ಟು ಮಟ್ಟಿಗೆ ಸಹಾಯ ಆಗುತ್ತೆ. ಈ ಖಿನ್ನತೆ ನಿವಾರಕ ಔಷಧಿಗಳು ತುಂಬ ಜನರಲ್ಲಿ ಅದರಲ್ಲಿ ಬೆನಿಫಿಟ್ ಸಿಗುತ್ತೆ ಹಾಗೆ ಅಂತ. ಪ್ಲಸ್ ಹಾಗೇನೆ ಮನಸ್ಸು ಸ್ವಲ್ಪ ಫ್ರೀ ಆಗಿ ಸಮಾಧಾನವಾಗಿರೋ ದೃಷ್ಟಿಯಿಂದ ಬೇಕಾದಷ್ಟು ಚಿಕಿತ್ಸೆಗಳಿದೆ. ಅಲ್ಟಿಮೇಟ್ಲಿ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಲ್ಲ, ಅದು ತುಂಬ ಇಂಪಾರ್ಟೆಂಟ್ ಅದು ಇಲ್ಲಿ ಕಂಟ್ರೋಲ್ ಮಾಡೋದಕ್ಕೆ. ಚಿಕಿತ್ಸೆ ಉಂಟು, ನೀವು ತಜ್ಞ ಡಾಕ್ಟರ್ನ ಕಾಣಬೇಕಾಗತ್ತೆ, ಅದಕ್ಕೆ ಸುಲಭವಾಗಿ ಚಿಕಿತ್ಸೆ ಮಾಡೋದಕ್ಕೆ ಬರುತ್ತೆ. ಓಕೆ, ಥ್ಯಾಂಕ್ ಯು. ಎಸ್, ಇನ್ನು ಹದಿಹರೆಯ ಆಯ್ತು, ಇನ್ನು ವಯಸ್ಕರು. ಒಂದು ಹದಿಹರೆಯ ನಾವು ಮಾತಾಡ್ತಾ ಅಲ್ಲಿಗೆ ಒಂದು ಸ್ವಲ್ಪ ಮಧ್ಯದಲ್ಲಿ ಇವಾಗ ವ್ಯಕ್ತಿತ್ವದ ದೃಷ್ಟಿಯಿಂದ ಮಾತಾಡ್ತಾ ಇದ್ವಿ. ಇವಾಗ ಮಕ್ಕಳು ವ್ಯಾಯಾಮ ಇವೆಲ್ಲ ಯಾಕಪ್ಪ ಅಂತ ಹೇಳಿದ್ರೆ, ವ್ಯಾಯಾಮ ಒಂದು ಇವನ್ ಆಟನೂ ಸೇರಿಸಿ ಅದ್ರಲ್ಲಿ ಕ್ರೀಡೆ ಕೂಡ ಕ್ರೀಡೆ ಮತ್ತು ವ್ಯಾಯಾಮ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದೆ.
ಯಾಕೆ ಕ್ರೀಡೆ ಮತ್ತು ವ್ಯಾಯಾಮ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇವಾಗ ಒಂದು ಮಗು ಅಲ್ಲಿ ಹೋಗ್ಬಿಟ್ಟು ಕ್ರಿಕೆಟ್ ಆಡ್ತಾನೆ ಅಂತ ಬಿಡಿ, ಕ್ರಿಕೆಟ್ ಆಗ್ಬೋದು, ವಾಲಿಬಾಲ್ ಆಗ್ಬೋದು, ಬಾಸ್ಕೆಟ್ಬಾಲ್ ಆಗ್ಬೋದು, ಶಟ್ಲ್ ಆಗ್ಬೋದು, ಯಾವುದೇ ಕ್ರಿಯೆ ಆದರೂ ಸಣ್ಣಿರುತ್ತೆ. ಈ ಕ್ರೀಡೆ ಅಥವಾ ವ್ಯಾಯಾಮದಲ್ಲಿ ಅನುಕೂಲ ಏನು ಅಂದರೆ, ನಾವು ಜೀವನದ ಹಲವಾರು ವಿಚಾರಗಳನ್ನು ಅಲ್ಲಿ ಕಲಿಯೋದಕ್ಕೆ ನಮ್ಗೆ ಸಾಧ್ಯವಾಗುತ್ತೆ ಅಂತ. ಒಂದು ಎಕ್ಸಾಂಪಲ್, ಇವಾಗ ನಾನು ಕ್ರಿಕೆಟ್ ಅಂತ ಹೇಳಿದ್ರೆ ನಾನು ಬ್ಯಾಟಿಂಗ್ ಬರೋ ತನಕ ನಾನು ವೆಯ್ಟ್ ಮಾಡಬೇಕು. ಆ ವೆಯ್ಟ್ ಮಾಡೋದೇನಿದ್ರೆ ದಟ್ ಇಸ್ ಅ ಗುಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ. ತಾಳ್ಮೆ ಬರುತ್ತೆ ಅಂತ. ಬ್ಯಾಟಿಂಗ್ ಮಾಡ್ತಿದ್ದಾನೆ, ಇವಾಗ 2ನೇ ಬಾಲಿಗೆ ಔಟ್ ಆದೆ ಅಂತ ಅನ್ಕೊಳ್ಳಿ. ಔಟ್ ಆದಾಗ ಅಲ್ಲಿ ಬ್ಯಾಟ್ ಕೊಟ್ಬಿಟ್ಟು ವಾಪಸ್ ಬಂದು ಅಲ್ಲಿ ಕೂತ್ಕೋಬೇಕು. ದಟ್ ಇಸ್ ಅ ಮೇಜರ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅದು. ಅರ್ಥ ಆಗ್ತದೆ ಹೇಳಿದ್ದು? ಈ ನಿರಾಸೆನ ಎದುರಿಸುವಂಥದ್ದು, ತಾಳ್ಮೆಯಿಂದ ಇರೋ ಅಂಥದ್ದು, ಖುಷಿನ ಅನುಭವಿಸುವಂಥದ್ದು, ಅಥವಾ ಸೋತಾಗ ಅಥವಾ ಅನ್ಕೊಂಡದಾಗಿಲ್ಲ ಅಂತ ಹೇಳಿದಾಗ ತುಂಬ ನಿರಾಸೆ ಪಡೆದಿರುವಂಥದ್ದು, ಇವೆಲ್ಲ ನಮ್ಮ ಕಲಿಯಕ್ಕೆ ಸಾಧ್ಯವಾಗೋದು ಈ ವ್ಯಾಯಾಮ ಅಥವಾ ಕ್ರೀಡೆ ಸಮಯದಲ್ಲಿ. ಬೇರೆ ಯಾವುದೇ ಒಂದು ಟೆಕ್ಸ್ಟ್ ಬುಕ್ ಓದು ಪಾಠ ಗಿಟ್ಗಳು ಸಹಾಯ ಮಾಡಲ್ಲ, ಚಿಕಿತ್ಸೆಗಳು ಕೂಡ ಸಹಾಯ ಮಾಡಲ್ಲ, ಡೆಫಿನೆಟ್ಲಿ ಮಾಡಲ್ಲ. ಅದು ಪವರ್ಫುಲ್ ಆಗಿ ತುಂಬ ತಂದೆ ತಾಯಿಗಳಿಗೆ ಒಂದು ಬಹಳ ಪ್ರಮುಖವಾದ ಅಡ್ವೈಸ್ ಇಲ್ಲಿ ಒಂದೇನಪ್ಪ ಅಂತ ಹೇಳಿದ್ರೆ, ಮಗ IAS ಆಫೀಸರ್ ಆಗಬೇಕು, ಡಾಕ್ಟ್ರು, ಇಂಜಿನಿಯರ್, ಏನೋ ಒಂದು ಅವ್ರ ಭಾವನೆಗಳಿರ್ತದೆ. ಅಂದರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಅವನು ಬೆಳಿಗ್ಗಿಂದ ಹಿಡಿದು ರಾತ್ರಿ ತನಕನೂ ಕೂತ್ಕೊಂಡು ಓದಬೇಕು ಅನ್ನೋ ಒಂದು ಭಾವನೆ. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಅವ್ರು ಆಟ ಆಡೋದಕ್ಕೆ ಬಿಡಲ್ಲ. ನನಗಂತೂ ಚೆನ್ನಾಗಿ ಜ್ಞಾಪಕ ಇದೆ. ಈವನ್ SLC PUC ಅಂತ ಹೇಳಿದ್ರೆ ಮಕ್ಕಳು ಯಾವುದೇ ಒಂದು ಅವ್ರದ್ದು ಟ್ಯಾಲೆಂಟ್ ದೃಷ್ಟಿಯಿಂದ ಆಯಿತು, ಆಟ ದೃಷ್ಟಿಯಿಂದ, ವ್ಯಾಯಾಮ ದೃಷ್ಟಿಯಿಂದ ಆಯಿತು, ಅಥವಾ ಯಾವುದೇ ಒಂದು ವಿಚಾರಗಳಾಯಿತು, ಟೈಮ್ ವೇಸ್ಟು ಅನ್ನೋ ಒಂದು ಭಾವನೆಯಿಂದ ಲೆಕ್ಕ ಹಾಕ್ತಾರೆ. ಟೈಮ್ ವೇಸ್ಟ್ ಅಲ್ಲ ಅದು. ಮಗು 1 ಗಂಟೆ ಅವನು ಆಟ ಆಡ್ಬಿಟ್ಟು ಬಂದ ಅಂತ ಹೇಳಿದ್ರೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ಎಲ್ಲಿಂದ ತಮ್ಮ ಹೆಸರು? ಸರ್ ನಮ್ದು ಸಿರಿಕೋಟೆಯಿಂದ. ಓಕೆ, ತಮ್ಮ ಪ್ರಶ್ನೆ ಕೇಳಿ ಸರ್. ಡಾಕ್ಟರ್ ಸತ್ಯನಾರಾಯಣ ರಾವ್ ಇದ್ದಾರೆ, ಮಾತಾಡಿ. ಹಲೋ. ಹಲೋ, ಹೇಳಿ ಸರ್ ನಮಸ್ಕಾರ. ನಮ್ಗೆ ಯಾಕೆ ಸರ್ ಒಂಥರ ಉರಿ ಸತ್ತ ಜಾಸ್ತಿ ಉರಿ ಬರ್ತಲ್ಲ ಸರ್ ನಮ್ಗೆ? ಉರಿ ಜಾಸ್ತಿ ಬರುತ್ತೆ. ಏನ್ ಹೇಳ್ತೀರಾ? ಏನಾಗುತ್ತೆ? ಜಾಸ್ತಿ ಉರಿ ಇರುತ್ತೆ ನಮ್ಗೆ, ಉರಿ ಬರುತ್ತದೆ. ಎಲ್ಲಿ ನಿಮ್ಗೆ ಎಲ್ಲಿ ಉರಿ ಬರ್ತದೆ ಅಂತ? ಸರ್ ಇದು ನೀವು ಒಂದ ಮಾಡುವ ಜಾಗದಲ್ಲಿ ಉರಿ ಬರ್ತದಾ? ಹೌದೌದು ಸರ್. ಮೂತ್ರ ವಿಸರ್ಜಿಸುವ ಜಾಗದಲ್ಲಿ ಉರಿ ಬರ್ತದೆ, ತುದಿನಲ್ಲಿ. ತುದಿಯಲ್ಲಿ ಫುಲ್ ಆ ಕಡೆ ಉರಿ ಬರ್ತಾ ಇದೆ. ಅಲ್ಲ, ಅದೊಂದೇ ಉರಿನಾ ಅಥವಾ ದೇಹದ ಬೇರೆ ಭಾಗಗಳಲ್ಲಿ ಅಥವಾ ಬೇರೆ ಯಾವ್ದಾದ್ರು ವಿಚಾರಗಳು ಅಂತ ಹೇಳುವಂಥದ್ದು? ಸರ್ ಅದು ಚರ್ಮ ಸ್ವಲ್ಪ ಹಿಂದಕ್ಕೆ ಹೋದಾಗ ಫುಲ್ ಅದು ಎಲ್ಲ ಕಡೆ ಅದು ಒಂಥರ ಉರಿ ರೀತಿ ಬರ್ತದೆ. ಅಂದ್ರೆ ಇವಾಗ ಶಿಶ್ನದ ಮುಂದ್ಗಡೆ ಇರುವಂತ ಚರ್ಮ ಹಿಂದ್ಗಡೆ ಸರಿಯೋದಿಲ್ಲ ಅಂತ. ಓಕೆ, ಇದನ್ನ ಒಂದು ಫೈಮೋಸಿಸ್ ಅಂತ ಕರೀತಾರೆ ಇಂಗ್ಲಿಷಲ್ಲಿ. ಫೈಮೋಸಿಸ್ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಶಿಶ್ನ ಮಣಿ ಅಂತ ಏನಿದೆ ಅದರ ಮೇಲೆ ಒಂದು ರೀತಿಯ ಚರ್ಮ ಕವರ್ ಆಗಿರೋದುಂಟು. ತುಂಬಾ ಸಾರಿ ಪರ್ಟಿಕ್ಯುಲರ್ಲಿ ಮುಸ್ಲಿಂ ಜನಾಂಗದಲ್ಲಿ ಖತ್ನಾ ಅಂತ ಮಾಡ್ತಾರೆ. ಅಂದ್ರೆ ಸಣ್ಣ ಮಗುಗೇನೆ ಸಣ್ಣ ಆಪರೇಷನ್ ಮಾಡಿಬಿಟ್ಟು, ಅಥವಾ ಅವ್ರದ್ದೇ ಒಂದು ಕೆಲವೊಂದು ಪ್ರೊಸೀಜರ್ಸ್ ಇದೆ, ಆ ಮುಂದ್ಗಡೆ ಇರುವಂಥ ಚರ್ಮವನ್ನು ತೆಗೆಯೋದುಂಟು. ಅದೇ ನಮ್ಮ ಹಿಂದೂಸಲ್ಲಿ ಅಥವಾ ತುಂಬ ಕಮ್ಯುನಿಟೀಸ್ಗಳಲ್ಲಿ, ಕ್ರಿಶ್ಚಿಯನ್ಸಲ್ಲಿ ಆ ರೀತಿ ಚರ್ಮ ಸಣ್ಣ ಮಗು ಇದ್ದಾಗ ತೆಗೆಯುವಂಥ ಚಾನ್ಸಸ್ ಇರಲ್ಲ. ಸಾಮಾನ್ಯವಾಗಿ ಬೆಳೀತಾ ಬೆಳೀತಾ ಏನಾಗ್ತದೆ ಅಂತ ಹೇಳಿದ್ರೆ, ಆ ಚರ್ಮ ಸಡಿಲ ಆಗೋದು, ಬಹಳ ಸಮಾಧಾನಕರವಾಗಿ ಅದು ಹಿಂದೆ ಮುಂದೆ ಮೂವ್ಮೆಂಟ್ ಮಾಡೋಕ್ಕಾಗುವಂಥದ್ದು, ಇವೆಲ್ಲನೂ ಸಾಧ್ಯ. ಬಟ್ ಆದರೆ ಅದು ಹಿಂದ್ಗಡೆ ಸರಿಯಾಗಿ ಆಗದಿರೋ ಹಾಗೆ ಯಾವಾಗ ಆಗ್ಬೋದು ಅಂತ ಹೇಳಿದ್ರೆ, ಆ ಮುಂದೋಗಲಿ ಅಂತ ಏನು ಮಾತಾಡ್ತೀವಿ ನಾವು, ತುಂಬ ಸಣ್ಣದಾಗಿ ಅಲ್ಲಿ ಟೈಟಾಗಿ ಕೂತ್ಬಿಟ್ಟಿರೋದ್ರಿಂದ ಏನಾಗ್ತದೆ, ಹಿಂದ್ಗಡೆ ವಾಪಸ್ ಬರೋಕ್ಕಾಗಲ್ಲ. ಪಿನ್ ಹೋಲ್ ಮಿಯಾಟಸ್ ಅಂತಾರೆ. ಇವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅದು ಭಾಳ ಸಣ್ಣ ಒಂದು ಓಪನಿಂಗ್ ಇರುತ್ತೆ ಅಷ್ಟೇ. ಆ ಓಪನಿಂಗಿಂದ ಏನಾಗುತ್ತೆ, ಒಂದ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಅಥವಾ ಒಂದು ಎಕ್ಸಾಂಪಲ್, ಸ್ಕಲನ ಧಾತು ಹೊರಗಡೆ ಬರ್ಬೋದು ಆ್ಯಕ್ಚುಲಿ. ಬಟ್ ಆದರೆ ಏನಾಗ್ತದೆ ಅಂತ ಹೇಳಿದ್ರೆ, ಆ ಚರ್ಮ ಅಲ್ಲಿ ಟೈಟಾಗಲ್ಲಿ ಕೂತ್ಬಿಟ್ಟೋದ್ರಿಂದ, ಸಾಮಾನ್ಯವಾದ ವ್ಯಕ್ತಿನ ಏನು ಮಾಡಬೇಕು ಅಂತ ಹೇಳಿದ್ರೆ, ಚರ್ಮ ಹಿಂದ್ಗಡೆ ತೆಗೆದು ಅದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡೋದು, ವಾಶ್ ಮಾಡೋದು, ಡೈಲಿ ಅದನ್ನು ಆ್ಯಕ್ಟಿವಿಟೀಸ್ನ ಮಾಡಬೇಕು. ಇಲ್ಲಿ ಫೈಮೋಸಿಸ್ ಅಂತಿರೋ ಚರ್ಮ ಹಿಂದ್ಗಡೆ ಬರ್ತಿಲ್ಲ ಅಂದರೆ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ಸ್ವಲ್ಪ ಒಂದ ಉಳ್ಕೊಳ್ಳುತ್ತೆ, ಅಥವಾ ಸೆಕ್ರಿಷನ್ಸ್, ಸ್ಮೆಗ್ಮಾ ಅಂತ ಹೇಳ್ತೀವಿ ನಾವು, ಅದೆಲ್ಲ ಅಲ್ಲೇ ಉಳ್ಕೊಳ್ಳೋದ್ರಿಂದ ಏನಾಗ್ತದೆ, ಅಲ್ಲಿ ಉರಿಯೂತ ಅಥವಾ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ. ಆವಾಗ ಉರಿಯೂತದಿಂದ ಏನಾಗ್ತದೆ, ಅಲ್ಲಿ ಉರಿ ಬರ್ಬೋದು, ಅಥವಾ ಒಳಗಡೆ ಕ್ಯೂ ತನಕ ಆಗ್ಬೋದು. ಇಂಥವೆಲ್ಲ ಪರಿಸ್ಥಿತಿಗಳು ಇಲ್ಲಿ ಸಾಧ್ಯತೆ ಇರುತ್ತೆ. ಇಂಪಾರ್ಟೆಂಟ್ ಏನು, ಇದು ಯಾವುದೋ ಒಂದು ಮಾತ್ರೆ ಕೊಟ್ಟು ಅದನ್ನು ಸರಿ ಮಾಡೋದಕ್ಕೆ ಬರಲ್ಲ. ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಅಥವಾ ನಿಮ್ಮ ಪರಿಚಯ ಇರುವಂಥ ಒಬ್ಬರು ಸರ್ಜನ್ ಡಾಕ್ಟರ್ ಹತ್ರ ಹೋಗಿ ಅವರು ಆಪ್ರೇಷನ್ ಮಾಡಿಬಿಟ್ಟು ಆ ಮುಂದ್ಗಡೆ ಇರುವಂಥ ಚರ್ಮವನ್ನು ತೆಗೆದು ಅಲ್ಲಿ ಹೊಲಿಗೆ ಹಾಕ್ಬಿಟ್ಟು ಇದು ಮಾಡ್ತಾರೆ. ನಿಮಗೆ ಮದುವೆ ಆಗಿದೆ? ಹೌದು, ಮದುವೆಗೆ 8 ವರ್ಷ ಆಗಿದೆ. ಈ ಸಂಭೋಗ ಮಾಡೋದ್ರಲ್ಲಿ ಏನಾದ್ರು ತೊಂದರೆ ಅನ್ಸುತ್ತಾ, ತೊಂದರೆ ಅನ್ನಿಸ್ತಾ ಇಲ್ವಾ?
ಮದುವೆ 8 ವರ್ಷ ಆಗಿದೆ. ಅಲ್ಲ, ಸಂಭೋಗದಲ್ಲಿ ಏನಾದ್ರು ತೊಂದರೆ ಅನ್ಸುತ್ತೆ ಅಥವಾ ಆ ರೀತಿ ತೊಂದರೆ ಇಲ್ವಾ? ಅದಲ್ಲ, ಅದು ಅಲ್ಲಿ ತೊಂದರೆ ಆಯ್ತಾ ಸೇರಿದಾಗ. ಇದೇನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಮುಂದೋಗಲು ಹಿಂದ್ಗಡೆ ಬರಲ್ಲ ಅಂದ್ರೆ ಎಷ್ಟು ಶಿಶ್ನ ಉದ್ರೇಕ ಆಗಬೇಕು ಅಷ್ಟು ಉದ್ರೇಕ ಆಗೋದಕ್ಕೆ ಅಲ್ಲಿ ಅವಕಾಶ ಆಗಲ್ಲ. ಅದರಿಂದ ಏನಾಗ್ತದೆ, ಶಿಶ್ನದ ಉದ್ರೇಕದಲ್ಲಿ ತೊಂದರೆ, ಎಷ್ಟು ದೊಡ್ಡದಾಗಬೇಕು ಅಷ್ಟು ದೊಡ್ಡದಾಗಲ್ಲ ಅಂತ ಹೇಳಿದಾಗ ಏನಾಗುತ್ತೆ, ಸ್ಖಲನದಲ್ಲಿ ತೊಂದರೆ, ಇವೆಲ್ಲನೂ ಸಾಮಾನ್ಯವಾಗಿ ಆಗ್ಬಿಡುತ್ತೆ. ಸೊ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ನೀವು ಡಾಕ್ಟ್ರನ್ನ ಭೇಟಿ ಮಾಡೋದು ಭಾಳ ಇಂಪಾರ್ಟೆಂಟ್. ಇದನ್ನು ಸಣ್ಣ ವಯಸ್ಸಲ್ಲೇ ಮಾಡಬೇಕಿತ್ತು. ಇದನ್ನು ತಂದೆ ತಾಯಿಗಳು ರೆಕಗ್ನೈಸ್ ಮಾಡಿಬಿಟ್ಟು ಏನಾಗ್ತದೆ, ಡಾಕ್ಟರ್ ತೋರಿಸ್ಬೇಕು. ಅದು ಆ ಟೈಮಲ್ಲಿ ಆಪ್ರೇಷನ್ ಮಾಡೋದು ಭಾಳ ಈಸಿ ಸಣ್ಣ ಮಗುನಲ್ಲಿ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಆಪ್ರೇಷನ್ ಮಾಡಿದ ನಂತರ ಶಿಶ್ನ ಉದ್ರೇಕ ಆಗುತ್ತೆ, ಹಾಗೆಲ್ಲ ಅಂತ ಹೇಳಿದಾಗುತ್ತೆ. ಅಲ್ಲಿ ಹಾಕಿರುವಂಥ ಹೊಲಿಗೆ ಅದು ಬಿಚ್ಕೊಂಡ್ಬಿಡೋದು, ಇಂಥವೆಲ್ಲ ರಿಸ್ಕ್ಗಳಿರುತ್ತೆ. ಅಂಥ ಪರಿಸ್ಥಿತಿ ಇದ್ದಾಗ ಡಾಕ್ಟ್ರು ಕೆಲವೊಂದು ರೀತಿ ಇಂಜೆಕ್ಷನ್ ಕೊಟ್ಟು ಉದ್ರೇಕ ಆಗೋದನ್ನು ತಡೆಯೋ ದೃಷ್ಟಿಯಿಂದ ಕೆಲವೊಂದು ಪ್ರೊಸೀಜರ್ಸ್ ಎಲ್ಲ ಮಾಡಬೇಕಾಗತ್ತೆ. ಬಟ್ ಇಂಪಾರ್ಟೆಂಟ್ ಏನು, ಸುಲಭವಾಗಿ ಆಪರೇಷನ್ ಮಾಡೋದಕ್ಕೆ ಸಾಧ್ಯ. ಡಾಕ್ಟರ್ನ ಕಾಣಬೇಕು. ಅಲ್ಲ, ಅದನ್ನ ಉರಿನಿಗೋಸ್ಕರ ಸುಮ್ಮನೆ ಒಂದು ಮಾತ್ರೆ ಕೊಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ನೀವು ಡಾಕ್ಟ್ರಿಗೆ ಭೇಟಿ ಮಾಡಿ ಅದಕ್ಕೊಂದು ಆಪರೇಷನ್ ಮಾಡಿಬಿಟ್ಟು ಆ ಮುಂದ್ಗಡೆ ಚರ್ಮವನ್ನು ತೆಗಿಬೇಕಾಗತ್ತೆ. ನಾನಿದು ಅಂದಾಜು ಮೇಲೆ ನೀವು ಹೇಳ್ತಿರೋದು ಏನೋ ಅನ್ನೋ ದೃಷ್ಟಿಯಿಂದ ಮಾತಾಡ್ತಿದ್ದೀನಿ. ನೀವು ಡಾಕ್ಟರ್ ಪರೀಕ್ಷೆ ಮಾಡಿ ಕೆಲವೊಂದು ತೀರ್ಮಾನಗಳನ್ನು ತಗೋಬೇಕಾಗತ್ತೆ. ಒಳ್ಳೆ, ಓಕೆ ಥ್ಯಾಂಕ್ ಯು. ಒಳ್ಳೆ, ಗುಡ್. ಸೊ ಇದು ವ್ಯಕ್ತಿತ್ವ ಬೆಳವಣಿಗೆ ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಮಗು ಹಲವಾರು ವಿಚಾರಗಳನ್ನು ಕಲಿಯೋದಕ್ಕೆ ಆಸ್ಪದ ಆಗುತ್ತೆ. ಜೀವನದ ಕೌಶಲ್ಯಗಳು ಕಲಿಯೋದಕ್ಕೆ ಸಾಧ್ಯವಾಗೋದು ವ್ಯಾಯಾಮ, ಕ್ರೀಡೆ ಬಹಳ ಬಹಳ ಮುಖ್ಯ. ಓಕೆ, ಅದರ ನಂತರ ನೀವು ಅಫ್ಕೋರ್ಸ್ ವಯಸ್ಕರಲ್ಲಿ ಅಂತ ಕೇಳ್ತಾ ಇದ್ದೀರಿ. ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಇದು ಬೆಳಿಗ್ಗೆ ಎದ್ದಾಗ ಆಯಿತು ಅಥವಾ ಸಾಯಂಕಾಲ ಆಯಿತು, ವ್ಯಾಯಾಮ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ಹಾಸುವಕ್ಕಾಗಿರಬೇಕು. ಇಂಪಾರ್ಟೆಂಟ್ ಅಂದ್ರೇನೋ, ಇದ್ರ ಬಗ್ಗೆ ಎಷ್ಟು ವ್ಯಾಯಾಮ ಇಂಪಾರ್ಟೆಂಟೋ, ಎಷ್ಟು ರೆಗ್ಯುಲರ್ ಆಗಿ ಮಾಡಬೇಕು, ಯಾವ ಥರ ವ್ಯಾಯಾಮ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಬೇಕಾದಷ್ಟು ಡಿಸ್ಕಷನ್ಸ್ಗಳನ್ನ ಮಾಡಬಹುದು. ಓಕೆ, ನನ್ನ ಕರೆ ಇದೆ, ಮುಂದುವರ್ಸೋಣ. ಹಲೋ ಹಲೋ ಹಲೋ, ನಮಸ್ಕಾರ, ಹೇಳಿ. ಸರ್, ನಾನು ಮೈಸೂರಿಂದ ಕಾಲ್ ಮಾಡ್ತಿರೋದು. ತಮ್ಮ ಹೆಸರು? ಸಾಗರಿಂದ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ, ಡಾಕ್ಟರ್ ಜೊತೆ ನೇರವಾಗಿ ಪ್ರಶ್ನೆ ಕೇಳಿ. ನಮಸ್ತೆ ಸರ್. ನಮಸ್ತೆ, ಹೇಳಿ. ಸರ್, ಇದು ನಾನು ಒಂದು 20 ವರ್ಷ ಅದೇ ನನಗೆ 22 ವರ್ಷ. ನಿಮ್ಮ ವಯಸ್ಸೆಷ್ಟು? 22. 22. ಓಕೆ, ಗುಡ್. ನಾನು 20 ವರ್ಷ ಇದ್ದಾಗ ನಾನು ಒಂದು ಸಂಭೋಗ ಮಾಡಿದೆ. ನೀವು ಸ್ವಲ್ಪ ಅಂಜಿಕೆ ಇಲ್ದೇನೆ ಜೋರಾಗಿ ಮಾತಾಡಬೇಕು. ಪರವಾಗಿಲ್ಲ, ಹೊರಗಡೆ ಬಂದು ಮಾತಾಡಿ, ಯಾರು ಇಲ್ದಿರೋ ಜಾಗದಲ್ಲಿ. ಕೇಳಿಸ್ತಿದೆ ಸರ್? ಜೋರಾಗಿ ಮಾತಾಡಿ, ಕೇಳಿಸಲ್ಲ ಅದಕ್ಕೆ. ಸರ್, ಅದು ನಾನು ಒಂದು ಹುಡುಗಿ ಜೊತೆ ಸಂಭೋಗ ಮಾಡಿದ್ದೆ. ವೇಶ್ಯ ಜೊತೆಯಲ್ಲಿ ಸಂಬಂಧ ಮಾಡಿದ್ದೆ? ಹೌದು. ಇಲ್ಲ ಸರ್, ಹುಡುಗಿ ಜೊತೆ. ಯಾವಾಗ? ಎಷ್ಟು ವರ್ಷಗಳ ಹಿಂದೆ? ರೀಸೆಂಟ್ಲಿನಾ? ತುಂಬಾ ದಿವಸಗಳ ಮುಂಚೆ ಮಾತಾಡ್ತಿದ್ದೀರಾ? ಡಿಸ್ಕನೆಕ್ಟ್ ಆಗಿದೆ. ದಯವಿಟ್ಟು ವೀಕ್ಷಕರೇ, ಇದು ಬಹಳ ಮುಖ್ಯವಾದಂತ ವಿಚಾರ ನಿಮ್ಮ ಜೀವನದಲ್ಲಿ. ಲೈಂಗಿಕ ಸಮಸ್ಯೆಗಳು ಅಂತಕ್ಕಂಥದ್ದು ನೀವು ಯಾರ ಹತ್ರನೂ ಹೇಳ್ಕೊಳಕ್ ಆಗದೆ ಇರುವಂತ ವಿಚಾರಗಳನ್ನ ಡಾಕ್ಟರ್ ಹತ್ರ ಹೇಳ್ಕೊಳ್ಬೇಕಾಗ್ತದೆ. ಎಲ್ಲೂ ಮುಚ್ಚಿಡಬಾರ್ದು. ಹಾಗಾಗಿ ನಿಮ್ಮ ಸಮಸ್ಯೆ ಹೇಳುವಾಗ ನೀವು ನೇರವಾಗಿ ಕ್ಲೀನ್ ಆಗಿ ಆ ಪ್ರಶ್ನೆಯನ್ನ ಕೇಳಬೇಕು. ಹೆಸರು ಹೇಳ್ಕೋದ ಅವಶ್ಯಕತೆ, ನಿಮ್ಮ ಹೆಸರು ಊರು ನಮಗೆ ಅವಶ್ಯಕತೆ ಇಲ್ಲ. ಬಟ್ ನಿಮ್ಮ ಸಮಸ್ಯೆಯನ್ನ ಜೋರಾಗಿ ಬಿಡಿಸಿ ಕೇಳಿ, ಹಂಚ್ಕೊಳ್ಬೇಡಿ ದಯವಿಟ್ಟು. ಎಸ್, ಯಾರು ಇವಾಗ ಏನಾಗುತ್ತೆ, ತುಂಬಾ ಸರಿ ನನ್ನ ಹೆಸರು ಹೇಳು ಅಂತ ಹೇಳಿದ ತಕ್ಷಣ ತುಂಬಾ ಒಂದು ಹೌದು, ನಿಮ್ಮ ಹೆಸರು ಊರು ನಮಗೆ ಅವಶ್ಯಕತೆ ಇಲ್ಲ. ಬೇಕಾದ್ರೆ ನೀವು ಯಾವ್ದಾದ್ರು ಬೇರೆ ಹೆಸರನ್ನ ಹೇಳಿದ್ರು ನಡೀತದೆ, ಹೆಸರು ಹೇಳದೇ ಇದ್ರೂ ನಡೀತದೆ. ಬಟ್ ಪ್ರಶ್ನೆಯನ್ನ ನೀವು ಕ್ಲಿಯರ್ ಆಗಿ ಕೇಳಿ. ಯಾಕೆಂದ್ರೆ ನೀವು ಸ್ನೇಹಿತರ ಜೊತೆ, ಮನೆಯವ್ರ ಜೊತೆ ಎಲ್ಲೂ ಹಂಚ್ಕೊಳಕ್ ಆಗಿರೋದಿಲ್ಲ. ಅದನ್ನು ವೈದ್ಯರ ಹತ್ರ ಮಾತ್ರ ಹಂಚ್ಕೊಳ್ಬಹುದು. ಅವಾಗ ಮಾತ್ರ ನಿಮಗೆ ಸೊಲ್ಯೂಷನ್ ಸಿಗ್ತದೆ ಅಂತ ಹೇಳ್ತೇನೆ. ಎಸ್ ಡಾಕ್ಟರ್, ಇನ್ನ ಇವರು ವಯಸ್ಕರಲ್ಲಿ ಇವಾಗ ಎಲ್ಲಾ ವಯಸ್ಸಲ್ಲೂ ಇಂಪಾರ್ಟೆಂಟ್ ಹೇಳಿದಾಗ ವಯಸ್ಕರಲ್ಲೂ ಬಹಳ ಇಂಪಾರ್ಟೆಂಟ್. ಇಲ್ಲಿ 2 ಕಾರಣಗಳಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ನಾವು ಆರೋಗ್ಯವಂತರಾಗಿರ್ಬೇಕು ಅಂತ ಹೇಳಿದ್ರೆ ವ್ಯಾಯಾಮ, ಕ್ರೀಡೆ ಬಹಳ ಮುಖ್ಯ. ಕ್ರೀಡೆ ಅನ್ನೋ ಒಂದು ವರ್ಡ್ ನಾನು ಆಕ್ಚುಲಿ ಸೇರಿಸ್ಬಿಡ್ತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಜನ ಮೊನ್ನೆ ಕೆಲವೊಂದು ಕಾಲ್ಸ್ಗಳು ಬಂತು, ಸರ್ ವ್ಯಾಯಾಮ ಅಂದ್ರೆ ನಾವು ಈ ಫಿಸಿಕಲಿ ಡಂಬಲ್ಸ್ ಎತ್ತೋದು, ಇದು ಮಾಡೋದು, ಅದು ನೀವು ವಾಕಿಂಗ್, ಡಾಕ್ಟರ್ ಹೇಳ್ತಾ ಇದ್ರು ವಾಕಿಂಗು ಕೂಡ ವ್ಯಾಯಾಮ ಅಂತ ಹೇಳ್ತಿದ್ರು ಅಂತ 1-2 ಪ್ರಶ್ನೆಗಳು ಬಂತು. ಹಾಗಾಗಿ ವ್ಯಾಯಾಮ ಅನ್ನೋ ಆ ಪದದ ಅರ್ಥದಲ್ಲಿ ಏನೇನೆಲ್ಲ ಸೇರ್ಕೋತದೆ ಡಾಕ್ಟ್ರೆ? ಇನ್ನೊಂದ್ಸರಿ ನಮ್ಮ ಬಹುಶಃ ಅವರು ಕೇಳಿಸ್ಕೋತಾ ಇರ್ತಾರೆ ಫೋನ್ ಮಾಡದಂತವ್ರು. ವ್ಯಾಯಾಮ ಅನ್ನೋದು ಹೊರಡಿಗೆ ಬಹಳ ನ್ಯಾರೋ ದೃಷ್ಟಿಯಿಂದನೂ ನೋಡಕ್ ಬರ್ತದೆ.
ತುಂಬ ಬ್ರಾಡಾಗಿ ನೋಡಕ್ಕೆ ಬರ್ತದೆ ಒಂದು. ಎರಡನೇದು, ನಾವು ಮಾಡುವಂಥ ಪ್ರತಿಯೊಂದು ಆಕ್ಟಿವಿಟಿ ಕ್ರಿಯೆನೂ ಸಹ ವ್ಯಾಯಾಮದ ಒಳಗಡೆ ಸೇರಿಸ್ಬೋದು. ಓಕೆ, ಈ ವ್ಯಾಯಾಮಗಳಲ್ಲಿ 2 ವಿಧ ಇದೆ. ಒಂದು, ನಮ್ಮ ಮಾಂಸಖಂಡಗಳನ್ನು ಶಕ್ತಿಯುತವಾಗಿ ದೃಢವಾಗಿ ಮಾಡೋದಕ್ಕೆ ಮಾಡುವಂಥ ವ್ಯಾಯಾಮಗಳು. ಇದನ್ನು ಈ ಬಾಡಿ ಬಿಲ್ಡಿಂಗ್ ಅಂತ ಹೇಳ್ತೀವಿ. ಅಂದ್ರೇನೋ ದೊಡ್ಡ ದೊಡ್ಡ ಮಿರಿ ಮಿಂಚು ಅಂತ ಮಾಂಸಖಂಡಗಳು ಅಂತ, ಅಥವಾ ಕೆಲವೊಂದು ಸಾರಿಗಳನ್ನು ಓಕೆ ಇವಾಗ ಈಗ ಟೈಟಾಗಿ ಹಿಡಿತಾರೆ, ಅವಾಗ ಈಗ ಮಾಂಸಗಳು ಕಾಣಿಸುತ್ತೆ, ಅಥವಾ ಡಿಫ್ರೆಂಟ್ ಪಾರ್ಟ್ಸ್ಗಳನ್ನ ಓಕೆ ಬೈಸೆಪ್ಸು, ಟ್ರೈಸೆಪ್ಸು, ಶೋಲ್ಡರು, ನೆಕ್ಕು, ಅಬ್ಡಮೆನ್, ಸಿಕ್ಸ್ ಪ್ಯಾಕ್ಸ್ ಅಬ್ಡಮೆನ್, ಇವೆಲ್ಲನೂ ದೇಹದ ವೃದ್ಧಿಗೆ ಮಾಡುವಂಥ ಕೆಲವೊಂದು ದೇಹದ ಕ್ರಿಯೆಗೆ ಸಂಬಂಧಪಟ್ಟ ಮಾಡುವಂಥ ವ್ಯಾಯಾಮಗಳಿದೆ. ಅದು ಕ್ರೀಡೆ ಆಗ್ಬೋದು, ಅಥವಾ ಬೇಕಾದಷ್ಟು ಇಂಪಾರ್ಟೆಂಟ್ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಹೃದಯದ ಕೆಲಸ, ಹೃದಯದಿಂದ ಪಂಪ್ ಆಗುವಂಥ ಆಕ್ಸಿಜನ್, ಅಥವಾ ನಾವು ಶ್ವಾಸಕೋಶದಿಂದ ನಾವು ಹೀರ್ಕೊಳ್ಳುವಂಥ ಆಕ್ಸಿಜನ್ ಅಂಶ, ಅದನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ವಾಕಿಂಗ್. ಇವಾಗ ವಾಕಿಂಗನ್ನು ಒಂದು ಸ್ವಲ್ಪ ಲಿಟಲ್ ಫಾಸ್ಟಾಗಿ ಮಾಡೋದು ಬ್ರಿಸ್ಕ್ ವಾಕಿಂಗ್. ಇವಾಗ ವಾಕಿಂಗ್ನ ಫಾರ್ ಎ ಪರ್ಟಿಕ್ಯುಲರ್ ಗೋಲ್ ಮಾಡುವಂಥದ್ದು ಕ್ರೀಡೆ. ಇವಾಗ ನೀವು ಬ್ಯಾಸ್ಕೆಟ್ ಬಾಲ್ ಅಂದರೆ ಟಕ್ ಟಕ್ ಅಂತ ಹೊಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಾಲ್ ಎಸಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಮಾಡ್ತಿರೋದು ನೀವು ಪ್ರಿಸೈರ್ಲಿ ಎಕ್ಸರ್ಸೈಸ್ ಏನೇ, ಇದನ್ನೇ ವ್ಯಾಯಾಮ ಅಂತ ಕರೆಯೋದು. ಜಾಗಿಂಗ್ ಇರ್ಬೋದು, ಅಥವಾ ಎನಿ ಪರ್ಟಿಕ್ಯುಲರ್ ಗೋಲ್ ಡೈರೆಕ್ಟೆಡ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ವಾಟ್ ಇಸ್ ಕಾಲ್ಡ್ ಅಬೌಟ್ ಪ್ಲೇಸ್. ಕ್ರೀಡೆನೂ ಸಹ ಅಲ್ಲಿ ಸೇರ್ಕೊಂಡ್ಬಿಡುತ್ತೆ. 100 meters ರನ್ನಿಂಗ್ ಅಂತ ಇಟ್ಟಿರ್ತಾರೆ, ದಟ್ ಇಸ್ ಆಲ್ಸೋ ಕಾಲ್ಡ್ ಎಕ್ಸರ್ಸೈಸ್, ವ್ಯಾಯಾಮ. ಸೊ ಇಟ್ಸ್ ಎ ವೆರಿ ಬ್ರಾಡ್ ಟರ್ಮ್, ಎನ್ಕಂಪಾಸಸ್ ಲಾಟ್ ಆಫ್ ಥಿಂಗ್ಸ್. ಇವನ್ ಆಕ್ಚುಲಿ ನಾವು ಒಂದು ಸ್ವಲ್ಪ ಎಕ್ಸ್ಪಾನ್ಷನ್ ದಾಟ್ಬಿಟ್ಟು ಇವಾಗ ನಾವು ಕ್ರೀಡೆ ಅಂತ ಯಾಕೆ ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ, ಇವಾಗ ಯಾವುದೇ ಒಂದು ಆಕ್ಟಿವಿಟಿನ ಒಂದು ಗೋಲ್ ಡೈರೆಕ್ಟೆಡ್ ಅಂದರೆ, ನೀವು ಫಾರ್ ಎಕ್ಸಾಂಪಲ್ ಇವಾಗ ಫುಟ್ಬಾಲ್ ನಡೀತಿದೆ ಅಂದ್ಕೊಳ್ಳಿ. ಫುಟ್ಬಾಲಲ್ಲೇನು ಇವಾಗ ಯಾರು ಅವನು ಸ್ಟ್ರಾಂಗ್ ಟೀಮ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಅವನು ವ್ಯಾಯಾಮ ಮಾಡಿಬಿಟ್ಟು ಅಷ್ಟು ಮಾಂಸಖಂಡಗಳು ಎಲ್ಲ ಶಕ್ತಿಯುತವಾಗಿರ್ತೀವಿ ಅನ್ನೋದಕ್ಕೋ, ಇವಾಗ ಮತ್ತೊಬ್ಬರು ಅಷ್ಟು ಶಕ್ತಿಯುತವಾಗಿರಲ್ಲ. ಇವಾಗ ಹಾಕಿನಲ್ಲಿ ನಮ್ಮ ಇಂಡಿಯನ್ಸ್ ಡ್ರಿಬಲ್ ಆ್ಯಂಡ್ ಆರ್ಟಿಸ್ಟಿಕ್ ಪ್ಲೇ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಶಕ್ತಿಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ. ಇವಾಗ ಈ ಜರ್ಮನ್ಸ್ ಇಂತಲ್ಲಿ ನೀವು ಆಟ ಆಡೋದು ನೋಡಿ, ಅವ್ರು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ದೇ ಆರ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಸ್ಟಡಿ, ತುಂಬ ಡಿಫ್ರೆನ್ಸ್ ಇರುತ್ತೆ. ಇಂಪಾರ್ಟೆಂಟ್ ಏನು ಅಂದರೆ ನಾವು ನಮ್ಮ ದೇಹವನ್ನು ಯಾವ ರೀತಿ ಬೆಳೆಸ್ತೀವಿ ಅಂತ. ಸೊ ಇದು ಬೆಳೆಸೋದಕ್ಕೆ ನಾವು ಉಪಯೋಗಿಸೋದು ಒಂದು ದೇಹದ ಬೆಳವಣಿಗೆ ದೃಷ್ಟಿಯಿಂದ ಉಪಯೋಗಿಸುವಂಥ ಎಕ್ಸಸೈಸ್ಗಳು, ಆಮೇಲೆ ದೇಹದ ಕಾರ್ಯಕ್ಷಮತೆಗೋಸ್ಕರ ಉಪಯೋಗಿಸುವಂಥ ಯಾವುದು ಬಹಳ ಅತಿ ಮುಖ್ಯ? 2 ಮುಖ್ಯನೇ, ಇದು ಅದು ಅನ್ನೋ ಪ್ರಶ್ನೆಗಳೆಲ್ಲ. ಬಟ್ ಬೇಸಿಕಲಿ ಫಾರ್ ಎಕ್ಸಾಂಪಲ್ ಇವಾಗ ನೀವು ವಯಸ್ಕರಲ್ಲಿ ಅಂತ ಮಾತಾಡ್ತಾ ಇದ್ರಿ. ಇವಾಗ ಒಂದು ಎಕ್ಸಾಂಪಲ್ ನಮ್ಮ ಆರೋಗ್ಯವನ್ನು ಉಳಿಸ್ಕೊಂಡು ಹೋಗೋ ದೃಷ್ಟಿಯಿಂದ ರೆಗ್ಯುಲರ್ ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡಬೇಕು ಅಥವಾ ಎಕ್ಸಸೈಸ್ ಅಂತ ಹೇಳ್ತೀವಿ ನಾವು, ಅದು ಒಂದಾಯಿತು. ಪ್ಲಸ್ 2, ಕೆಲವೊಂದು ಕಾಯಿಲೆಗಳನ್ನು ತಡೆಯೋ ದೃಷ್ಟಿಯಿಂದನೂ ಇದು ತುಂಬ ಇವಾಗ ಯಾರು ನಾವು ಆ್ಯಕ್ಚುಲಿ ಇದನ್ನು ನಿನ್ನೆ ಲಾಸ್ಟ್ ಟೈಮು ಮಾತಾಡಿದ್ವಿ ನಾವು. ವ್ಯಾಯಾಮದ ನಂತರ ಇವನ್ ಒಂದು ಹಾಫ್ ಆನ್ ಅವರ್ 45 minutes 1 hour ವ್ಯಾಯಾಮ ಅಂದರೆ ಅದರ ನಂತರ ವ್ಯಕ್ತಿಗೆ ತುಂಬ ಖುಷಿ ಅನಿಸುತ್ತೆ, ಧೈರ್ಯ ಅನಿಸುತ್ತೆ, ಸಮಾಧಾನ ಅನಿಸುತ್ತೆ, ಕಾನ್ಫಿಡೆನ್ಸ್ ಅನಿಸುತ್ತೆ, ದೇಹ ಚೆನ್ನಾಗಿದೆ ಅನಿಸುತ್ತೆ. ಇವಾಗ ಒಂದು ಎಕ್ಸಾಂಪಲ್, ಇವನ್ ವ್ಯಾಯಾಮ ಇಲ್ದಿರೋದ್ರಿಂದ ಆಗುವಂಥ ಹಲವಾರು ಸೈಡ್ ಎಫೆಕ್ಟ್ಸ್ ಅನ್ನು ತಡೆಯುತ್ತೆ. ಬೊಜ್ಜು, ಇವಾಗ ಹೊಟ್ಟೆ ಬರ್ತದೆ ಅಂತ ಬೊಜ್ಜು ಅಂತೀವಿ ನಾವು. ಬೊಜ್ಜು ಅಂದರೆ ಯಾರಿಗೂ ಅವ್ರಿಗೆ ಬೊಜ್ಜಿರೋ ದೇಹದವನಿಗೆ ಏನು ಖುಷಿ ಇದೆ ಅಂತ ಪ್ರಶ್ನೆಗಳು ಬರಲ್ಲ. ಬಟ್ ಅವ್ರು ತೆಳಗಾಗಕ್ಕೆ ಆಗ್ತಾ ಇರಲ್ಲ. ಯಾಕಪ್ಪ? ಅಗೈನ್ ಅಫ್ಕೋರ್ಸ್ ಐ ಮೇ ಬಿ ಲಿಟಲ್ ಡೈಗ್ರೆಸಿಂಗ್. ಆ್ಯಕ್ಚುಲಿ ನಾವು ಸಾಮಾನ್ಯವಾಗಿ ಒಂದು ಫಸ್ಟ್ 20 to 30 minutes ನಾವು ಸ್ಪೀಡ್ ವಾಕ್ ಮಾಡ್ತಿದ್ದೀವಿ ಅಂತಂದ್ರೂ ಸಹ ಅದು ನಮ್ಮ ಸಾಮಾನ್ಯ ದೇಹದ ಕ್ರಿಯೆಗೆ ಅಷ್ಟೇ ಸಾಕಾಗುತ್ತೆ, ಬೇಕಾಗುತ್ತೆ. ಕೊಬ್ಬಿಗೆ ಟಚ್ ಮಾಡಬೇಕು ಅಂದರೆ ಅದಕ್ಕಿಂತಲೂ ಜಾಸ್ತಿ ಎಕ್ಸರ್ಸೈಸ್ ಬೇಕು. ಅಲ್ಲಿ ತನಕ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಬೇರೆ ದೇಹದ ಬೇರೆ ಅಂಶಗಳೇನಿದೆ ಅದಕ್ಕಷ್ಟೇ ಅದು ಯೂಸ್ ಆಗ್ತಾ ಇರುತ್ತೆ. ಕೊಬ್ಬನ್ನ ನಾವು ಕಡಿಮೆ ಮಾಡಬೇಕು, ಅದನ್ನು ಬರ್ನ್ ಮಾಡಬೇಕು, ಅದನ್ನು ಕಿತ್ತಾಕಬೇಕು ಅಂತಂದರೆ ವಿ ಹ್ಯಾವ್ ಟು ಡೂ ಲಿಟಲ್ ಎಕ್ಸ್ಟ್ರಾ ಎಕ್ಸರ್ಸೈಸ್. 2, ಕೆಲವೊಂದು ಪಾರ್ಟ್ಸಲ್ಲಿ ಕೊಬ್ಬು ಹೋಗಿ ಕೂತ್ಕೊಳ್ಳುತ್ತೆ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇವಾಗ ನಮ್ಮ ದೇಶದಲ್ಲಂತೂ ಇವಾಗ ಆಲ್ಮೋಸ್ಟ್ 30-40 ವರ್ಷದ ನಂತರ ತುಂಬ ಜನರಿಗೆ ನೋಡಿ ಹೊಟ್ಟೆ ಬಂದಿರ್ತದೆ. ಮ್ಯಾಕ್ಸಿಮಮ್ ಯಾವುದೋ ಒಂದು ಒಳ್ಳೆ ಹುಡುಗಿ ಎದುರುಗಡೆ ಬಂದು ಅಂದರೆ ಸ್ವಲ್ಪ ಹೊಟ್ಟೆ ಹೇಳ್ಕೊಳ್ತಾರೆ, ನೋಡಿದಿರಲ್ವಾ? ಅದು ಬಿಟ್ಟು ನೀವು ಬೇರೆ ಟೈಮಲ್ಲಿ ನೋಡಿ, ನಮ್ಮ ಇಂಡಿಯನ್ಸಲ್ಲಂತೂ ಮದುವೆ ಆದ್ಮೇಲೆ ಹೊಟ್ಟೆ ಬರೋ ಸಾಮಾನ್ಯ ಅನ್ನೋ ಅಷ್ಟು ಮಟ್ಟಿಗೆ ಸ್ಟೇಟ್ಮೆಂಟ್. 40 ವರ್ಷ ಆಗಿದ್ದು ಬಿಡು ಹೊಟ್ಟೆ ಬರದೆ ಏನಾಗ್ತದೆ ಅಂತ ಜನ ಅನ್ನೋದನ್ನ ಕೇಳಿರ್ಬೋದು ಅನ್ಕೊಳ್ತೀನಿ. ಇವೆಲ್ಲ ಕೆಲವೊಂದು ಮಿಥ್ಯೆಗಳು ನಿಜ. ಬಟ್ ಆದರೆ ಯಾಕಪ್ಪ ಹಂಗಾಗತ್ತೆ ಅಂತ ಹೇಳಿದ್ರೆ ನಾವು ತಿನ್ನೋ ಊಟಕ್ಕೂ ಆಮೇಲೆ ನಾವು ಮಾಡೋ ವ್ಯಾಯಾಮಕ್ಕೂ ಅಲ್ಲಿ ತಾಳ್ಮೇಳೆ ಇಲ್ಲ ಅಂತ. ಇನ್ನೊಂದು ಸ್ವಲ್ಪ ಜಾಸ್ತಿ ಎಕ್ಸಸೈಸ್ ಮಾಡಬೇಕು, ಜಾಸ್ತಿ ಹೊತ್ತು ಎಕ್ಸಸೈಸ್ ಮಾಡಬೇಕು, ಸರಿಯಾಗಿ ಎಕ್ಸಸೈಸ್ ಮಾಡಬೇಕು. ಒಂದು ಎಕ್ಸಾಂಪಲ್ ಆ ದೃಷ್ಟಿಯಿಂದ ಹೇಳೋದಾದರೆ, ಇವಾಗ ನಾನು ಹೊಟ್ಟೆಯಲ್ಲಿ ಸುತ್ತಮುತ್ತ ಇರುವಂಥ ಕೊಬ್ಬನ್ನು ಕಡಿಮೆ ಮಾಡಬೇಕು ಅಂದರೆ ಹೊಟ್ಟೆಗೆ ಸಂಬಂಧ ಅಬ್ಡಾಮಿನಲ್ ಎಕ್ಸಸೈಸ್ ಅಂತಲೇ ಬರುತ್ತೆ, ವೇರ್ ಇಟ್ ಕ್ಯಾನ್ ಬರ್ನ್ ಅಂತ.
ಒಂದು ದರ ಸಮ್ ಮೆಷಿನ್ಸು ಕೆಲವೊಂದು ಇವು ಆ ಫ್ಯಾಟ್ನ ಬ್ರೇಕ್ ಮಾಡಿ ಇದು ಮಾಡುವಂಥದ್ದು, ಅಥವಾ ಬೇಕಾದಷ್ಟು ಬೇರೆ ಬೇರೆ ಅದನ್ನು ಬರ್ನ್ ಮಾಡೋಕ್ಕಾಗುವಂಥದ್ದು. ಇವಾಗ ಅಬ್ಡಾಮಿನಲ್ ಬೆಲ್ಟ್ ಅಂತ ಬರ್ತದೆ, ಅಥವಾ ಬೇಕಾದಷ್ಟು ಪದ್ಧತಿಗಳಲ್ಲಿ ಅದನ್ನು ಕಡಿಮೆ ಮಾಡೋದಕ್ಕೆ ರನ್ ಮಾಡುವಂಥದ್ದು ಇರಬಹುದು. ಸೊ ಒಂದೊಂದು ಕ್ರಿಯೆ ದೃಷ್ಟಿಯಿಂದ ಒಂದೊಂದು ಥರ ಎಕ್ಸಸೈಸ್ ಆಕ್ಟಿವಿಟೀಸ್ ಇಂಪಾರ್ಟೆಂಟ್. ಅಫ್ಕೋರ್ಸ್ ಯೋಗ, ವ್ಯಾಯಾಮ, ಇಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂದರೆ ಯೋಗದಲ್ಲಿ ನಮ್ಮ ಮನಸ್ಸನ್ನು ಸ್ಥಿಮಿತದಲ್ಲಿ ಸುಸ್ಥಿತಿಯಲ್ಲಿ ಇಡೋದಕ್ಕೂ ಅಲ್ಲಿ ಬೇಕಾಗಿರುವಂಥ ಕೆಲವೊಂದು ಅಂಶಗಳಿದೆ. ಈ ನಾರ್ಮಲ್ ವ್ಯಾಯಾಮದಲ್ಲಿ ಅದರಲ್ಲೂ ಇದೆ, ಬಟ್ ಅದರಲ್ಲಿ ಅಷ್ಟು ಎಂಫಸಿಸ್ ಇರಲ್ಲ. ಅಲ್ಲಿ ಆ್ಯಕ್ಚುಲಿ ಇವಾಗ ಮಾಂಸಖಂಡಗಳು ಅವು ನಡೆಸುವಂಥ ಕ್ರಿಯೆಗಳ ಬಗ್ಗೆ ನಾವು ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತೀವಿ. ಅಲ್ಲಿ ಅಂತ ಹೇಳಿದ್ರೆ ಮನಸ್ಸನ್ನು ದೃಢ ಮಾಡೋದಕ್ಕೆ, ಒಂದು ಫೋಕಸ್ ಮಾಡೋದಕ್ಕೆ, ಅಥವಾ ಒಂದು ಚಿತ್ತದ ವೃತ್ತಿ ನಿರೋಧ ಅಂತ ಅಂದ್ರೇನೋ ಅದು ಮಂಗನಂಗೆ ಅಲ್ಲಿ ಇಲ್ಲಿ ಕೊಡ್ತದಲ್ವಾ, ಅದನ್ನು ತೊಗೊಂಬಂದು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತೀವಲ್ವಾ. ಈ ದೃಷ್ಟಿಯಲ್ಲಿ ಎಂಫಸಿಸ್ ಜಾಸ್ತಿ. ಸೊ ಡಿಫ್ರೆನ್ಸ್ ಯೋಗಾಸನದಲ್ಲಿ ಅಥವಾ ಪ್ರಾಣಾಯಾಮಗಳಲ್ಲಿ. ಹೌದು. ಓಕೆ. ಸೊ ಒಂದು ಕಾಯಿಲೆ ಬರದಿರೋಂಗೆ ನೋಡ್ಕೊಳ್ಳೋದಕ್ಕೊಂದು, ಬಂದಿರೋ ಕಾಯಿಲೆನ ತೆಗೆಯೋ ದೃಷ್ಟಿಯಿಂದ, ಇವೆರಡು ದೃಷ್ಟಿಯಿಂದ ಬಹಳ ಮುಖ್ಯ. ಹಾಗೆಯೇ ನಮ್ಮ ಸಿಸ್ಟಮ್ಸ್ ಕರೆಕ್ಟ್ ಆಗಿರಬೇಕು ಅಂದರೆ ಸಿಫರಾಮಲ್ಲಿ ಇವಾಗ ಯಾವುದೇ ಒಂದು ಮೆಷಿನ್ ತಗೊಳ್ಳಿ, ಮೆಷಿನ್ನ ನೀವು ಒಂದು ಕಡೆ ಸುಮ್ಮನೆ ಇಟ್ಬಿಟ್ರೆ ಅದು ಜಂಕ್ ಹಿಡಿಯುತ್ತೆ ಅಂತೀವಲ್ವಾ. ಪ್ರಿಸೈಲಿ ನಮ್ಮ ದೇಹದ ಒಂದೊಂದು ಪಾರ್ಟ್ಸು, ಜಾಯಿಂಟ್ಸು ಅವೆಲ್ಲ ಏನಾಗ್ತದೆ, ಅವು ಕರೆಕ್ಟಾಗಿ ರನ್ ಆಗ್ತಿರ್ಬೇಕು ಅಂದರೆ ಆಕ್ಟಿವಿಟೀಸ್ ಇರಬೇಕು. ಓಕೆ. ಇನ್ನು ಈಗ ಕೆಲವರು ಹೇಳ್ತಾರೆ, ಈಗ 30 ವರ್ಷ ಕಳೆದ ಮೇಲೆ ಬೋನ್ಸ್ ಎಲ್ಲ ತುಂಬಾ ವೀಕ್ ಆಗಿರುತ್ತೆ, ಜಾಸ್ತಿ ಆಟಗಳನ್ನ ಆಡಬಾರ್ದು ಅಥವಾ ರನ್ ಮಾಡಬಾರ್ದು, ಮಂಡಿ ಸವಿಯುತ್ತೆ, ಈ ತರ ಕೆಲವೊಂದು ಮಿಥ್ಯೆಗಳು ಅಥವಾ ಸತ್ಯನೋ ಗೊತ್ತಿಲ್ಲ. 30 ಕಳೆದು 40-50 ಆಗಿರುತ್ತೆ ಅಂತವ್ರು ಏನ್ ಮಾಡ್ಬೋದು? 30 ಆಗ್ಬೋದು, 50 ಆಗ್ಬೋದು, 80 ಆಗ್ಬೋದು. ವ್ಯಾಯಾಮಕ್ಕೆ ಅದಕ್ಕೆ ಸಂಬಂಧಪಟ್ಟ ಸ್ಥಾನ ಇದ್ದೇ ಇದೆ. ಅಲ್ಲಿ ಯಾವುದೇ ಒಂದು ದೃಷ್ಟಿಯನ್ನು ಪ್ರಶ್ನೆಗಳು ಬರಲ್ಲ. ನಾನು ಒಂದು ಎಕ್ಸಾಂಪಲ್ ಇದಕ್ಕೆ ಮಿಥ್ಯೆಗಳ ಬಗ್ಗೆ ಮಾತಾಡ್ತೀರಿ ಅಂತ ಹೇಳಿದ್ರೆ, ನಾವು ಈ ಪ್ರಾಕ್ಟೀಸಲ್ಲಿ ಕೇಳುವಂಥ ಕೆಲವೊಂದು ವಿಚಾರಗಳಿದೆ. ಒಂದು, ವ್ಯಾಯಾಮ ಮಾಡಿಬಿಟ್ರೆ ಕಂಟಿನ್ಯೂಸ್ ಆಗಿ ವ್ಯಾಯಾಮ ಮಾಡ್ಕೊಂಡು ಹೋಗ್ಬೇಕು ಅಂತ. ಹೌದು, ವ್ಯಾಯಾಮ ಅಯ್ಯೋ ದಿನ ಬಿಟ್ಟೆ ನೆನ್ನೆ ನಾನು ವ್ಯಾಯಾಮನೇ ಮಾಡ್ಲಾ, 2 ದಿವಸ ಆಯ್ತು, ಒಂದು ವಾರ ಆತ್ಲೆ ಬಿಟ್ಬಿಡೋಣ, ಏನು ಮಾಡಿರೇನು ಪ್ರಯೋಜನ, ಈ ತರನು ಕೆಲವರಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಮಾಡದೇ ಇರೋದಕ್ಕಿಂತಲೂ ಅದು ವಾಸಿ ಅಲ್ಲ. ವ್ಯಾಯಾಮನೇ ಮಾಡದಿರೋ ವ್ಯಕ್ತಿ ಕಂಪೇರ್ ಮಾಡಿದ್ರೆ ವಾರದಲ್ಲಿ ಇವಾಗ 2 ದಿವಸ ಮಾಡೋಕ್ಕಾಯ್ತು ಅಂತ ಅನ್ಕೊಳ್ಳಿ, ದಟ್ ಇಸ್ ಬೆಟರ್ ಅಲ್ವಾ. 2 days ಎಕ್ಸರ್ಸೈಸ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಆಕ್ಚುಲಿ ನೋ ಎಕ್ಸರ್ಸೈಸ್. ಏನು ಇಲ್ಲ ಅನ್ನೋದ್ರ ಬದಲು ಏನೋ ಸಮಥಿಂಗ್ ದಟ್ ಇಸ್ ವಾಟ್ ಆಕ್ಚುಲಿ ಇಂಪಾರ್ಟೆಂಟ್. ಇವಾಗ ಒಂದು ಹಸ್ದಿರೋ ವ್ಯಕ್ತಿಗೆ ಊಟನೇ ಇಲ್ಲ ಅನ್ನೋದಕ್ಕಿಂತಲೂ ತಿನ್ನಕ್ಕೊಂದು ವಾರದಲ್ಲಿ ಸ್ವಲ್ಪ ಸಿಕ್ತು ಅಂತ ಹೇಳಿದ್ರೆ 2-3 ದಿವಸ ದಟ್ ಇಸ್ ಎ ಗುಡ್ ದಿಸ್ ಥಿಂಗ್ ಅಲ್ಲ. ಸೊ ಒಂದು. 2, ವ್ಯಾಯಾಮ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಮಾಡಬೇಕು ಅನ್ನೋದೇನೋ ರೂಲ್ಸು. ಬಟ್ ನೀವು ಕಂಟಿನ್ಯೂಸ್ ಮಾಡಲಿಲ್ಲ ಅಂದ ತಕ್ಷಣ ಏನು ಕಡ್ದಾಕುವಂಥ ವಿಚಾರಗಳಾಗೋದಿಲ್ಲ ಅಲ್ಲಿ. ಬಟ್ ಏನಾಗ್ತದೆ, ವ್ಯಾಯಾಮದಿಂದ ಏನು ಅನುಕೂಲ ಸಿಗಬೇಕು ಅದು ಸಿಗಲ್ಲ ಅಷ್ಟೇ. ವ್ಯಾಯಾಮ ಮಾಡೋದ್ರಿಂದ ಏನೇನು ಅನಾನುಕೂಲ ಆಗ್ಬೋದು ಅವೆಲ್ಲ ಆಗುತ್ತೆ ಅಷ್ಟೇ. ಸೊ ದಟ್ ಇಸ್ ದ ವೇ ಒನ್ ಹ್ಯಾಸ್ ಟು ಲುಕ್ ಎಟ್. 2, ಇವಾಗ ಮೂಳೆ ಸೌದೋಗ್ಬಿಡುತ್ತೆ ಅಂತಾನೆ. ಬೇಸಿಕಲಿ ನಮ್ಮ ಬೋನ್ಸ್ ಹೆಂಗೆ ಅಂದರೆ, ಒಂದು ಕ್ಲಾಸಿಕ್ ಅನಾಲಜಿ ಇದೆ. ಇವಾಗ ಯಾರಿಗಾದ್ರೂ ಒಂದು ಫ್ರ್ಯಾಕ್ಚರ್ ಆಗೋಯ್ತು ಅಂತ ಅನ್ಕೊಳ್ಳಿ, ಈ ಪ್ಲಾಸ್ಟರ್ ಹಾಕ್ತಾರೆ. ಈ ಪ್ಲಾಸ್ಟರ್ ಹಾಕ್ತಾರೆ ಅಂತ ಹೇಳಿದಾಗ ಏನಾಗ್ತದೆ, ಇವಾಗ ಮೂವ್ಮೆಂಟ್ಸ್ ಎಲ್ಲ ಇರಲ್ಲ. ಆಕ್ಚುಲಿ ಡಾಕ್ಟ್ರು ಬೆರಳು ಅಲ್ಲಾಡಿಸಿ ಇವೆಲ್ಲ ಕೆಲವೊಂದು ಮೂವ್ಮೆಂಟ್ಸ್ ಮಾಡ್ತಾ ಇರಿ ಅಂತ ಸಜೆಸ್ಟ್ ಮಾಡಿದ್ರೆ, ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ರಕ್ತ ಹೆಪ್ಪಗಟ್ಟಬಾರ್ದು ಅನ್ನೋದೊಂದು, ಪ್ಲಸ್ ಆ್ಯಕ್ಚುಲಿ ಮಾಂಸಖಂಡಗಳನ್ನ ನಾವು ಸ್ವಲ್ಪ ಸುಸ್ಥಿತಿಯಲ್ಲಿ ಇಡಬೇಕು ಅಂತ. ಬಟ್ ನೋಡಿ ಏನಾಗ್ತದೆ ಗೊತ್ತಾ, ಮೂಳೆ ಸಿಕ್ಕಾಪಟ್ಟೆ ಸವಿಯುತ್ತೆ. ಯಾಕಪ್ಪ ಅಂದ್ರೆ ನಾವು ವ್ಯಾಯಾಮ ಮಾಡ್ತಿರೋದ್ರಿಂದ. ಕ್ಯಾಲ್ಸಿಯಂ ನಮ್ಮದು ಮೂಳೆ ಒಳಗಡೆನೆ ಕೂತ್ಕೊಂಡಿರ್ಬೇಕು ಅಂದರೆ ವ್ಯಾಯಾಮ ಭಾಳ ಇಂಪಾರ್ಟೆಂಟ್. ಕ್ಯಾಲ್ಸಿಯಂ ಯಾವಾಗ ನಾವು ವ್ಯಾಯಾಮ ಮಾಡ್ತಾ ಇಲ್ವೋ, ಕ್ಯಾಲ್ಸಿಯಂ ಆಲ್ಸೋ ಗೆಟ್ಸ್ ರಿಲೀಸ್ ಫ್ರಮ್ ದ ಬೋನ್ ಅಂತ, ಬೋನ್ಸ್ಗಳು ವೀಕ್ ಆಗುತ್ತೆ. ವ್ಯಾಯಾಮ ಮಾಡೋದ್ರಿಂದ ಸ್ವಲ್ಪ ವಯಸ್ಸಾದವರು ಸ್ವಲ್ಪ ಲಿಟ್ಲ್ ಮೋರ್ ಜಾಗ್ ಮಾಡೋದ್ರಿಂದ ಮಂಡಿ ಪೇನ್ ಬರ್ತದೆ ಅಂತ ಒಂದು ಭಾವನೆ ಇದೆ. ಇಂಪಾರ್ಟೆಂಟ್. ಒಂದು ಎಕ್ಸಾಂಪಲ್, ಯಾರು ತುಂಬಾ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ಕೊಂಡು ಆಕ್ಟಿವ್ ಆಗಿರ್ತಾನೆ, ಅವನಲ್ಲಿ ಮೂಳೆ ಸವಿಯುವಂತ ಚಾನ್ಸಸ್ ಕಡಿಮೆ. ಇವಾಗ ಯಾರು ಅಷ್ಟು ಎಕ್ಸರ್ಸೈಸ್ ಮಾಡಲ್ವೋ ಅಂಥವರಲ್ಲಿ ಮೂಳೆ ಸವಿಯುವಂಥ ಚಾನ್ಸಸ್ ಜಾಸ್ತಿ. 2, ತೂಕ. ಒಬ್ಬ ವ್ಯಕ್ತಿ ವ್ಯಾಯಾಮ ಮಾಡಲ್ಲ ಅಂತ ಹೇಳಿದ್ರೆ, ಒಂದು ಎಕ್ಸಾಂಪಲ್, ಇವಾಗ ನಮ್ಮದು ಕೀಲ್ದೆ ಮೂಳೆ ಅಂತ ತಗೊಳ್ಳಿ. ಇವಾಗ ನನ್ನ ತೂಕ 50 kg ಅಂತ ಹೇಳಿದ್ರೆ, ಆ ಮೂಳೆ ಮೇಲೆ ಬಹಳ ಬೀಳ್ತಾ ಇರೋದು 45 kg. ಇನ್ನೊಂದು 5 kg ಕೆಳಗಡೆ ಬಿಟ್ಬಿಡಿ. ನನ್ನ ತೂಕ 70 kg ಅಂತ ಅನ್ಕೊಳ್ಳಿ. ನನ್ನ ಮೂಳೆ ಮೇಲೆ ಎಷ್ಟು ತೂಕ ಬೀಳ್ತಾ ಇದೆ? 20 kg ಎಕ್ಸ್ಟ್ರಾ. 20 kg ಎಕ್ಸ್ಟ್ರಾ ತೂಕ ಬೀಳುತ್ತೆ ಅಂದ್ರೆ ಮೂಳೆ ಸವಿಯಲ್ವೋ? ಜಾಸ್ತಿ ಸವಿಯುತ್ತೆ. ಯಾಕೆಂದ್ರೆ ಇದೊಂದು ಮಿಥ್ಯೆ ಇದೆ, ಓಡಬಾರ್ದು, ಏನು ಜಾಗ್ ಮಾಡಬಾರ್ದು ವಯಸ್ಸಾದವರು, ಮೂಳೆ ಸವಿಯುತ್ತೆ ಅಂತ ತುಂಬಾ ಜನ ಈ ಮಾತನ್ನ ಹೇಳ್ತಾರೆ. ಒಂದು ಇಂಪಾರ್ಟೆಂಟ್ ಏನಂದ್ರೆ, ಇವಾಗ ಯಾರಾದ್ರೂ ಒಬ್ರು ಒಂದು 5 kilometers ನಡೆದು ಅಭ್ಯಾಸ ಇದೆ ಅಂತ ಹೇಳಿದ್ರೆ, ಇವನ್ ಹಾರ್ಟ್ ಅಟ್ಯಾಕ್ ನಂತರನು 5 kilometers ನಡೆಯಕ್ಕೆ ಅವನಿಗೇನು ತೊಂದರೆ ಆಗೋದೇ ಇಲ್ಲ.
ನಾನು ಯಾವತ್ತೂ ವ್ಯಾಯಾಮ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ನಾನು ಒಂದು 5 ಕಿಲೋಮೀಟರ್ಸ್ ನಡೆಯೋಕೆ ಹೋಗ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ಯಾಕಂದರೆ ಯುವರ್ ಹಾರ್ಟ್ ಹ್ಯಾಸ್ ನಾಟ್ ಗಾಟ್ ಯೂಸ್ ಟು ದಿಸ್ ಪರ್ಟಿಕ್ಯುಲರ್ ಲೆವೆಲ್ ಆಫ್ ಆಕ್ಟಿವಿಟಿ ಮೂಮೆಂಟ್ಸ್. ಪ್ರಿಸೈಲಿ ಅಷ್ಟೇ. ಯಾರಿಗೆ ಎಷ್ಟು ವ್ಯಾಯಾಮ ಮಾಡಿ ಅಭ್ಯಾಸ ಇದೆಯೋ ಯಾವುದೇ ಒಂದು ಕಾಯಿಲೆ ಬಂದಾಗಲೂ ಅಷ್ಟು ವ್ಯಾಯಾಮ ಮಾಡಿದ್ರೂ ಅವನಿಗೇನು ಅಷ್ಟು ಕಷ್ಟ ಅನಿಸೋದೇ ಇಲ್ಲ. ನನಗೆ ಇವಾಗ ಎಕ್ಸಾಂಪಲ್ ಸ್ವಲ್ಪ ಹೊತ್ತು ಮುಂಚೆ ಹೇಳಿದಾಗನೇ 5 ಕಿಲೋಮೀಟರ್ ನಡೆದಕ್ಕೆ ಅಭ್ಯಾಸ ಇದೆ. 5 ಕಿಲೋಮೀಟರ್ ನಡೆದು ಏನು ಪ್ರಾಬ್ಲಮ್ ಇರುತ್ತೆ? ಸೇಮ್ ಪ್ರಿಸೈಲಿ ಇವಾಗ ನಂಗೆ ಒಂದು ಫಸ್ಟ್ ಡೇ ನಾನು ಒಂದು 100 ಮೀಟರ್ಸ್ ಓಡಿದೆ ಅಂದರೆ ಮೈಕಾಲೆಲ್ಲ ಸಿಕ್ಕಾಪಟ್ಟೆ ಸುಸ್ತಾಗ್ತದೆ. ಡೈಲಿ ದಿವಸ 2ನೇ ದಿವಸ 3ನೇ ದಿವಸ 4ನೇ ದಿವಸ ನಿಮ್ಗೇನು ಅಷ್ಟು ತೊಂದರೆ ಅನ್ಸೋದಿಲ್ವಲ್ಲ. ಪ್ರಿಸೈಲಿ ಅಂದರೆ ಏನಾಗ್ತದೆ, ನಮ್ಮ ದೇಹಕ್ಕೆ ಅದು ಯೂಸ್ ಆಗಬೇಕು. ಅಭ್ಯಾಸ ಆಗೋಯ್ತು ಅಂತ ಹೇಳಿದ್ರೆ ಅಲ್ಲಿ ತೊಂದರೆಗಳಾಗಲ್ಲ. ಡಾಕ್ಟ್ರೆ, ಸೊ ಹಾಗಾದ್ರೆ ವ್ಯಾಯಾಮ ಜೀವನ ಪರ್ಯಂತ ಹಿಡಿದು ಸಾಯೋ ತನಕನೂ ಸಹ ವ್ಯಾಯಾಮದಿಂದ ತುಂಬಾ ಪ್ರಯೋಜನಗಳಿದೆ. ಆಮೇಲೆ ಸಾಕಷ್ಟು ಬರುವಂತಹ ಕಾಯಿಲೆಗಳನ್ನು ಕೂಡ ತಡೆಗಟ್ಟಬಹುದು, ರೋಗಗಳನ್ನು ಕೂಡ ತಡೆಗಟ್ಟಬಹುದು. ರೋಗಿಗಳಾಗಿದ್ರು ಕೂಡ ಮಾಡಬೇಕಾಗತ್ತೆ ವ್ಯಾಯಾಮ ಮಾಡಬೇಕಾಗ್ತದೆ. ಅಲ್ಲಿ ಅಫ್ಕೋರ್ಸ್ ಇದನ್ನ ನಾವು ಒಂದು ಬ್ಲಾಂಕೆಟ್ ಸ್ಟೇಟ್ಮೆಂಟ್ ತರ ಹೇಳೋದಲ್ಲ, ಡಾಕ್ಟರ್ ಅಡ್ವೈಸ್ಗಳನ್ನ ಸ್ವಲ್ಪ ತಗೋಬೇಕಾಗತ್ತೆ. ನನಗೆ ಗೊತ್ತಿರೋ ಹಾಗೇನೆ ತುಂಬಾ ಸಾರಿ ಡಾಕ್ಟರ್ಸ್ಗಳು ಈ ಪೇಷಂಟ್ಸ್ಗಳು ತುಂಬಾ ತಲೆ ತಿಂತಾರೆ ಅನ್ನೋ ದೃಷ್ಟಿಯಿಂದ ರೆಸ್ಟ್ ತಗೋ ಅಂತ ಹೇಳ್ತಾರೆ. ಇವನಂತ ನಮ್ಮ ಹತ್ರ ಕೆಲವೊಂದು ಪೇಷಂಟ್ಸ್ಗಳಿದೆ, ಸರ್ ನೀವೇನು ರೆಸ್ಟ್ ತಗೋಬೇಡ ಅಂತ ಹೇಳ್ತಾ ಇರಲ್ಲ, ಅಥವಾ ರೆಸ್ಟ್ ತಗೊಳ್ಳೋ ಬಗ್ಗೆ ಏನು ಅಡ್ವೈಸ್ ಮಾಡಿಲ್ವಲ್ಲ, ಇವನೇನಪ್ಪ ಒಳ್ಳೆ ಡಾಕ್ಟ್ರಾ, ಇವನೇನು ಗೊತ್ತಾಗಲ್ಲ ಅಂದ್ಬಿಡ್ತಾರೆ. ಅದೆಲ್ಲ ಹೇಳಿದ್ದು ಈ ಜನರನ್ನ ಸಮಾಧಾನ ಮಾಡೋ ದೃಷ್ಟಿಯಿಂದ ರೆಸ್ಟ್ ತಗೋ ಅಂತಾನು ಡಾಕ್ಟರ್ ಕೆಲವೊಂದ್ಸರಿ ಅನ್ಬೇಕಾಗುತ್ತೆ. ಸೊ ಆದಷ್ಟು ಫಿಸಿಕಲಿ ಆಕ್ಟಿವಿಟಿ ಚೆನ್ನಾಗಿದ್ರೆ ಒಳ್ಳೆಯದು ಅಂತೀರಿ ಯಾವಾಗ್ಲೂ. ಎರಡು ಮತ್ತೊಂದು ಈ ಹೆರಿಗೆ ನಂತರ ನೀವು ನೋಡಿರ್ಬೇಕನ್ನ ಕಾಣುತ್ತೆ. ನಮ್ಮ ದೇಶದಲ್ಲಿ ಈ ಬಾಣಂತನ ಅಂತ ಮಾಡ್ಕೊಳ್ತಾರೆ. ಈ ಬಾಣಂತನ ಮಾಡ್ಕೊಳ್ಳೋದು ಅಂದ್ರೇನೋ, ಅಫ್ಕೋರ್ಸ್ ನಾವು ಈ ಕಡೆ ಮೈಸೂರು ಮಂಡ್ಯ ಕಡೆ ಅಂತೂ ಹೆರಿಗೆ ಆಗೋಯ್ತು ಅಂತ ಹೇಳಿದ್ರೆ 3 ತಿಂಗಳಾಗ್ಬೋದು, 5 ತಿಂಗಳಾಗ್ಬೋದು, 7 ತಿಂಗಳು, 10 ತಿಂಗಳು, 9 ತಿಂಗಳು, 11 ತಿಂಗಳು, 1 ವರ್ಷದ ತನಕ ತೊಳ್ಬಿಡ್ತಾರೆ. ನೋಡಿದ್ದೀರಾ? ನಾ ಹುಡುಗಿಗೆ ಇವಳೇ ನಾನು ಮದುವೆ ಆಗಿದ್ದು ಅನ್ನೋಷ್ಟು ಕನ್ಫ್ಯೂಷನ್ ಆಗೋಷ್ಟು ದಪ್ಪ ಊದ್ಕೊಳ್ತಾಳೆ ಅವಳು. ಯಾಕಪ್ಪ ಅಂತ ಹೇಳಿದ್ರೆ ನೀರು ಮುಟ್ಟಬಾರ್ದು, ಹೊರಗಡೆ ಬರಬಾರ್ದು, ನಡಿಬಾರ್ದು, ಇಂಥವೆಲ್ಲ ತುಂಬ ಕಟ್ಟುಪಾಡುಗಳನ್ನು ಹಾಕೋದುಂಟು. ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಸಚ್ ಪ್ರಾಬ್ಲಮ್. ಇವಾಗ ಹೆರಿಗೆ ಆಗಿದೆ ಅಂತ ಹೇಳಿದ್ರೆ ಕೆಲವೊಂದು ನಿಮಿಷಗಳ ನಂತರ ದ ಲೇಡಿ ಕ್ಯಾನ್ ಬಿ ಆಕ್ಟಿವ್. ದಿಸ್ ವಾಟ್ ಆಕ್ಚುಲಿ ಈ ವ್ಯಾಯಾಮ ದೃಷ್ಟಿಯಿಂದ, ಆರೋಗ್ಯ ದೃಷ್ಟಿಯಿಂದ ನಾವು ಹುಟ್ಟಿದ ಮಗುವಿಂದ ಹಿಡಿದು ಅವನ ಕೊನೆಯ ಇದ್ರವರೆಗೂ ಕೂಡ ವ್ಯಾಯಾಮ ಅನ್ನೋದು ತುಂಬಾ ಅವಶ್ಯಕತೆ. ನಮ್ಮ ಕೊನೆಯ ಕಾಲರ್ ಒಬ್ರು ರೆಡಿ ಇದ್ದಾರೆ. ಯಾರು ಎಲ್ಲಿಂದ ನೋಡೋಣ. ಹಲೋ ಸರ್, ಮಾತಾಡಿ ಸರ್, ತಮ್ಮ ಪ್ರಶ್ನೆ ಕೇಳಿ. ನಾವು ರಾಜು ಅಂತ ಕೊಂಪನೂರದಿಂದ. ಕೇಳಿಸ್ತಾ ಇದೆ. ಹಾ ಸರ್, ನಮ್ಗೆ 42 ವರ್ಷ ವಯಸ್ಸು. ಸರ್, ತೂಕ ಒಂದು 78 kg ಇದ್ದೀನಿ. 100? ಅದೇ ಮೂಳೆ ಬಗ್ಗೆ ಹೇಳಿದ್ರಲ್ಲ, 78 ಮೂಳೆ ಬಗ್ಗೆ kg ತೂಕ. ಹೇಳ್ತಿರಲ್ಲ ಸರ್, ಸವ್ಯದ ಅಂತ. ಹೌದಾ? ಅಲ್ಲ, ನಿಮ್ಮ ತೂಕ 78 kg. 78 ಇದ್ದೀನಿ ಸರ್. ಓಕೆ. ವಯಸ್ಸು 42. ಹೌದು ಸರ್. ಎಷ್ಟು ಹೈಟ್ ಇದ್ದೀರಾ ಸರ್? 6 ಅಡಿ 5 ಮುಕ್ಕಾಲು ಸರ್. 5 ಮುಕ್ಕಾಲು. ಓಕೆ 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 5 ಮುಕ್ಕಾಲು 78 ಅಂದರೆ ಆಲ್ಮೋಸ್ಟ್ ಇನ್ಫ್ಯಾಕ್ಟ್ ವೆಲ್ ವಿತ್ ಇನ್ ರೇಂಜೇ ಬರುತ್ತೆ. ಮೇ ಬಿ ಒಂದು 2-5 kg ಡಿಫ್ರೆನ್ಸ್ ಇರ್ಬೋದು ಅನ್ನೋ ಕಾಣುತ್ತೆ. ಬಟ್ ಓಕೆ, ಹೇಳಿ ಇವಾಗ ಪ್ರಶ್ನೆ ಏನು? ಪ್ರಶ್ನೆ ಇದೇನೆ, ನಾನು ಅದನ್ನೇ ಕೇಳುವಂತ. ತೂಕ ನಂದು ವೆಯ್ಟ್ ಜಾಸ್ತಿ ಇದೆಯಾ ಅಂತ ನಿಮ್ಮ ಅನುಮಾನನಾ? ಹೌದು ಹೌದು ಸರ್, ಹೌದು. ಅಲ್ಲ, 5 ಮುಕ್ಕಾಲು ಇದಕ್ಕೆಲ್ಲನೂ ದಟ್ ಪರ್ಟಿಕ್ಯುಲರ್ ವೆಯ್ಟ್ ಟೇಬಲ್ ಇರುತ್ತೆ. ದಟ್ ಕ್ಯಾನ್ ಗಿವ್ ಯು ಎಕ್ಸಾಕ್ಟ್ಲಿ BMI ಮತ್ತು ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವಿ ಫಾಲೋ ದಟ್ ಪರ್ಟಿಕ್ಯುಲರ್ ಟೇಬಲ್. ಗೆಸ್ ಮಾಡ್ಕೊಂಡು ನಾನು ಇವಾಗ ಮಾತಾಡ್ತಿರೋದು. 5 ಮುಕ್ಕಾಲು ಅಡಿ ಅಥವಾ 6 ಅಡಿ ಹತ್ರ ಇದ್ದೀರಿ ನೀವು. 78 ಅಂತ ಹೇಳಿದ್ರೆ ಆಲ್ಮೋಸ್ಟ್ ರೀಸನಬಲಿ ಗುಡ್ ಕಂಟ್ರೋಲ್. ತುಂಬಾ ನೀವು ತೂಕ ಇಲ್ಲ ಅಂತ ಅರ್ಥ. ಅಪ್ಪರ್ ಮಾರ್ಜಿನ್ ವಿತ್ ಇನ್ ಲಿಮಿಟ್, ಬಟ್ ದಟ್ ಅಪ್ಪರ್ ಮಾರ್ಜಿನ್ ಅಂತೀವಲ್ವಾ, ಮೋಸ್ಟ್ ಪ್ರಾಬ್ಲಿ ಯು ಕಮ್ ಅಂಡರ್ ದಟ್ ಪರ್ಟಿಕ್ಯುಲರ್ ಏರಿಯಾ. ಇಂಪಾರ್ಟೆಂಟ್ ಏನೋ ಕರೆಕ್ಟಾಗಿ ಎಕ್ಸರ್ಸೈಸ್ ಮಾಡಿ ಅದೇ ಥರ ಆ ವೆಯ್ಟ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ, ನಿಮಗೆ ತುಂಬ ಆರೋಗ್ಯ ದೃಷ್ಟಿಯಿಂದ ಅನುಕೂಲಗಳಿರುತ್ತೆ. ವೆರಿ ಗುಡ್. ಓಕೆ ಸರ್, ಥ್ಯಾಂಕ್ ಯು. ವ್ಯಾಯಾಮ ಇವೆಲ್ಲ ತುಂಬ ಇಂಪಾರ್ಟೆಂಟ್. ಅದು ಈಗ 78 ಇರುತ್ತಲ್ವಾ, 42 ಅಂತ ಹೇಳಿದ್ರೆ ಇದರ ನಂತರ ನಮ್ಮದು ಫಿಸಿಕಲ್ ಆಕ್ಟಿವಿಟಿ ಸಾಮಾನ್ಯವಾಗಿ ಕಡಿಮೆ ಆಗ್ತಾ ಹೊರಟೋಗುತ್ತೆ. ಅವಾಗ ಏನಾಗುತ್ತೆ, ನೀವು ಒಂದು ಕಡಿಮೆ ಊಟ ಮಾಡ್ತೀನಿ ಅಂತ ಹೇಳಿದ್ರು ಅದು ವೆಯ್ಟ್ ಜಾಸ್ತಿ ಆಗ್ತಾ ಹೋಗ್ತಿರೋಂಥ ಚಾನ್ಸಸ್ ತುಂಬ ಜಾಸ್ತಿ. ಮೇ ಬಿ ಒಂದು 2-3 kg ಕಡಿಮೆ ಮಾಡಿಕೊಂಡ್ರೆ ಅಬ್ಸಲ್ಯೂಟ್ಲಿ ಫೈನ್. ತುಂಬ ಒಳ್ಳೆಯ ತೂಕ ಮೇಂಟೈನ್ ಮಾಡ್ಕೊಂಡಂಗಾಗತ್ತೆ.
ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಡಾಕ್ಟ್ರೆ, ಇನ್ನು ಇಲ್ಲಿವರೆಗೂ ಅಂದ್ರೆ ಚಿಕ್ಕವರಿಂದ ವಯಸ್ಸಾಗವರೆಗೂ ಕೂಡ ವ್ಯಾಯಾಮ ನಿರಂತರವಾಗಿರ್ಬೇಕು ಆರೋಗ್ಯದ ದೃಷ್ಟಿಯಿಂದ. ಅದು ಅದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಬೇಕು. ಮೆಸೇಜ್ ಬಹಳ ಮುಖ್ಯವಾದ್ದು ನಾವು ಮಾತಾಡಕ್ ಆಗ್ಲಿಲ್ಲ. ಮುಂದಿನ ವಾರ ಬಹುಶಃ ಪೂರ್ತಿ ಇದನ್ನೇ ಮಾತಾಡಬಹುದು. ಮನುಷ್ಯ ಖುಷಿಯಾಗಿರೋದ್ರಿಂದ ದೈಹಿಕವಾಗಿ, ಮಾನಸಿಕವಾಗಿ, ಲೈಂಗಿಕವಾಗಿ ಏನೆಲ್ಲ ಪ್ರಯೋಜನ ಇದೆ ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಪೂರ್ತಿ ಇದೇ ವಿಚಾರವನ್ನ ಮಾತನಾಡೋಣ. ಮತ್ತೆ ರೋಗಿಗಳು ಕೂಡ ಖುಷಿಯಾಗಿರೋದ್ರಿಂದ ರೋಗಿಗಳಿಗೆ ಯಾವ ರೀತಿ ಅನುಕೂಲ ಆಗ್ತದೆ, ಮತ್ತೆ ವ್ಯಾಯಾಮ ಎಕ್ಸರ್ಸೈಸ್ಗಳು ಖುಷಿ ಆಗ್ಲಿಕ್ಕೆ ಎಷ್ಟು ಸಹಕಾರಿ ಅಂತಕ್ಕಂಥದ್ದು. ಇದ್ರ ಬಗ್ಗೆ ಎಲ್ಲ ಮುಂದಿನ ವಾರ ಮಾತಾಡೋಣ ಡಾಕ್ಟರ್. ಈಗ ಸಾಕಷ್ಟು ಸಮಯಾವಕಾಶ ಆಗಿದೆ. ಸೊ ಸಾಕಷ್ಟು ಒಳ್ಳೆ ಉಪಯುಕ್ತ ಮಾಹಿತಿಗಳನ್ನ ವೀಕ್ಷಕರಿಗೆ ಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಇದು ಇವತ್ತಿನ ಡಾಕ್ಟರ್ಸ್ ಡೈರಿಯ ಲೈಂಗಿಕ ಸುಮನ ಸುರತಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಲೈಂಗಿಕ ಸಮಸ್ಯೆಗಳಿರಬಹುದು ಅಥವಾ ಮಾನಸಿಕ ಸಮಸ್ಯೆಗಳು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತ ಒಂದು ಸ್ಥೂಲವಾದ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಡಾಕ್ಟರ್ ಟಿ.ಎಸ್. ಸತ್ಯನಾರಾಯಣ ರಾವ್ ಅವರು ತಮಗೆ ಕೊಟ್ಟಿದ್ದಾರೆ. ಮತ್ತೆ ಇನ್ನು ಮುಂದಿನ ವಾರ ಇದೇ ಸಮಯಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಇನ್ನೊಂದಷ್ಟು ಮಾಹಿತಿಗಳನ್ನ ನಿಮಗೆ ಕೊಡ್ತೀವಿ. ಸೊ ಇನ್ನು ಡಾಕ್ಟರ್ ಸತ್ಯನಾರಾಯಣ ರಾವ್ರನ್ನ ನೀವು ಭೇಟಿ ಮಾಡಬೇಕು ನೇರವಾಗಿ ಅನ್ನೋ ಆಗಿದ್ರೆ ಮಂಡ್ಯದ 100 ಅಡಿ ರಸ್ತೆಯಲ್ಲಿರುವಂತಹ ವಿನಾಯಕ ನರ್ಸಿಂಗ್ ಹೋಮ್ ನಲ್ಲಿ ಅವ್ರನ್ನ ಭೇಟಿ ಆಗಬಹುದು. ಅದಿಲ್ಲ ಅಂದ್ರೆ ಇಲ್ಲಿ ಕುವೆಂಪು ನಗರದ ಉದಯ ರವಿ ರಸ್ತೆಯಲ್ಲಿರುವಂತಹ ಪ್ರೇರಣಾ ಆಸ್ಪತ್ರೆ ಅಂತ ಒಂದು ಮಾನಸಿಕ ಮತ್ತು ನರರೋಗಗಳ ಒಂದು ಆಸ್ಪತ್ರೆ ಕೇಂದ್ರ ಇದೆ. ಅಲ್ಲಿ ಅವ್ರನ್ನ ಭೇಟಿ ಆಗಬಹುದು. ಪ್ರತಿ ಬುಧವಾರ 4:30ಯಿಂದ 6:30 ಸಮಯದಲ್ಲಿ ಭೇಟಿ ಆಗಬಹುದು. ಅವರ ಮೊಬೈಲ್ ನಂಬರ್ ಮತ್ತೆ ಪ್ರೇರಣಾ ಆಸ್ಪತ್ರೆಯ ದೂರವಾಣಿ ಸಂಖ್ಯೆ ಮತ್ತೆ ಮಂಡ್ಯದ ವಿನಾಯಕ ನರ್ಸಿಂಗ್ ಹೋಮ್ ನ ದೂರವಾಣಿ ಸಂಖ್ಯೆ ಎಲ್ಲವನ್ನು ಕೂಡ ನಾವೀಗಾಗಲೇ ಟಿವಿ ಪರದೆ ಮೇಲೆ ತೋರಿಸಿದೀವಿ. ಅವುಗಳನ್ನ ನೋಟ್ ಮಾಡ್ಕೊಳ್ಳಿ. ಅವ್ರನ್ನ ಭೇಟಿ ಆಗಬೇಕು ಅಂದ್ರೆ ಅವರ ಮೊಬೈಲ್ಗೆ ಕರೆಯನ್ನ ಮಾಡಿ ಅಥವಾ ಪ್ರೇರಣಾ ಆಸ್ಪತ್ರೆ ಕರೆಯನ್ನು ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ಅವ್ರನ್ನ ಭೇಟಿಯಾಗಿ ನಿಮಗೂ ಕೂಡ ಕಾಯೋದು ತಪ್ಪುತ್ತದೆ. ಇನ್ನು ಡಾಕ್ಟರ್ ಬರೆದಿರುವಂತಹ ದಾಂಪತ್ಯ ವೈದ್ಯಶಾಸ್ತ್ರ ಇರಬಹುದು ಮತ್ತೆ ಲೈಂಗಿಕತೆಗೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನ ಅವರು ಬರೆದಿದ್ದಾರೆ. ಇದು ಸಾಮಾನ್ಯವಾಗಿ ಸ್ವಪ್ನ ಬುಕ್ ಹೌಸ್ ಮತ್ತೆ ನವಕರ್ನಾಟಕ ಪಬ್ಲಿಕೇಶನ್ಸ್ ಅಥವಾ ಡಾಕ್ಟರ್ಗೆ ನೀವು ನೇರವಾಗಿ ಕರೆಯನ್ನ ಮಾಡಿ ಅಥವಾ ಮೊಬೈಲ್ಗೆ ಮೆಸೇಜ್ ಅನ್ನ ಕಳಿಸಿದ್ರೆ ವಿಪಿಪಿ ಮೂಲಕ ಪುಸ್ತಕವನ್ನ ಕಳಿಸಿ ಕೊಡುವಂತಹ ವ್ಯವಸ್ಥೆಯನ್ನ ಕೂಡ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಶುಭರಾತ್ರಿ, ನಮಸ್ಕಾರ.